ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಾ ಐರಿಣಿ ಅಂತ. ನಾನು ಗದಗದ ನಿವಾಸಿ, ನಾನು ಗೃಹಿಣಿ. ಮಾಸ್ಟರ್, ನಾನು ಧ್ಯಾನಕ್ಕೆ ಬಂದು 2023 ಏಪ್ರಿಲ್ 24ರಂದು ನಾನು ಧ್ಯಾನಕ್ಕೆ ಬಂದೆ. ಇವಾಗ ಎರಡು ವರ್ಷ 7 ತಿಂಗಳು ನಾನು ಧ್ಯಾನಕ್ಕೆ ಬಂದು. ನಾನು ಧ್ಯಾನಕ್ಕೆ ಹೆಂಗೆ ಬಂದೆ ಅಂತ ನಾನು ಮೊದಲು ಹೇಳ್ತೀನಿ ಮಾಸ್ಟರ್ಸ್. ಧ್ಯಾನಕ್ಕೆ ಬರಲು ಕಾರಣ ಏನಂತ ನಾನು ಮೊದಲು ಹೇಳ್ತೀನಿ. ನಾನು ಮೊದಲು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಯಾರಾದರೂ ಏನಾದರೂ ಅಂದರೆ ನಾನು ಅದನ್ನು ಮನಸ್ಸಿಗೆ ತೊಗೊಂಡ್ಬಿಡ್ತಿದ್ದೆ. ಡಿಪ್ರೆಷನ್ಗೆ ಹೋಗುವಂಥ ಒಂದು ಸ್ಥಿತಿಗೆ ಬಂದೆ. ನಮ್ಮ ಯಜಮಾನರು ಒಳ್ಳೆಯವರು, ನನ್ನ ಮಕ್ಕಳು ಒಳ್ಳೆಯವರು, ನನಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೂ ನಾನು ಯಾರಾದರೂ ಏನಂದ್ರೆ ಅವರಿಗೆ ನಾನು ಏನೂ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಅವ್ರ ಕಡೆಯಿಂದ ಅನಿಸ್ಕೊಂಡು ಬಂದು ನಾನು ಅದನ್ನೆಲ್ಲ ಬೇಡವಾದ ಕಸವನ್ನು ನನ್ನ ಮೈಂಡ್ನೊಳಗೆ ಇಟ್ಟುಕೊಂಡು ನಾನು ಕಾಯಿಲೆಗೆ ತುತ್ತಾಕೊಂತ ಬಂದೆ. ಮಾನಸಿಕ ರೋಗಿಯಾದೆ. ದೈಹಿಕವಾಗಿ ಹಲವಾರು ರೋಗಗಳನ್ನು ನಾನು ಸೇರಿಸ್ಕೊತಾ ಬಂದೆ. ಇದಕ್ಕೆಲ್ಲ ಕಾರಣ ನಾನು ಮಾಡುವಂಥ ವಿಚಾರಗಳು, ಆಲೋಚನೆಗಳು. ನಾನು ಬೇಡವಾದ ವಿಚಾರಗಳನ್ನು ನನ್ನ ಮೈಂಡೊಳಗೆ ಇಟ್ಕೊತ ಬಂದು ನಾನು ಮಾನಸಿಕ ರೋಗಿಯಾದೆ. ನಾನು 8 ದಿನಕ್ಕೊಂದ್ಸರಿ ನಾನು ಆಸ್ಪತ್ರೆಗೆ ಹೋದೆ. ಅಲ್ಲಿ ಹೋದಾಗೆಲ್ಲ ನಾರ್ಮಲ್ ಬರ್ತಿತ್ತು ಮಾಸ್ಟರ್ಸ್, ನಾರ್ಮಲ್ ಬರ್ತಿತ್ತು. ಆದರೂ ಡಾಕ್ಟ್ರು ಎಷ್ಟೊಂದು ಗುಳಿಗೆ ಕೊಡ್ತಿದ್ರು, ಅವನ್ನೆಲ್ಲ ತಗೋತಿದ್ದೆ. ಅವ್ನು ತೊಗೊಂಡಾಗ ಒಂಥರ ನೋವು, ಬಿಟ್ಟರೆ ಒಂಥರ ನೋವು. ನಾನು ಥೈರಾಯ್ಡ್ ಸೇರಿಸ್ಕೊಂಡೆ. ಡಿಪ್ರೆಷನಿಗೆ ಹೋದೆ. ನನಗೊಬ್ರು ಎದ್ದು ಕೂಡಿಸ್ಬೇಕು, ಒಬ್ರು ಮಲಗಿಸ್ಬೇಕು, ಹಂಗಾತು. ನಮ್ಮ ಯಜಮಾನ್ರು 10 ಗಂಟೆಗೆ ಆಫೀಸ್ಗೆ ಹೋದ್ರಂದ್ರೆ ಅವ್ರಿಗೊಂದು ಟಿಫಿನ್ ಮಾಡ್ಕೊಡಕ್ಕೆ ಆಗ್ತಿರ್ಲಿಲ್ಲ. ನಾನು ಮಲಗಿಬಿಡ್ತಿದ್ದೆ. ಊಟ ಮಾಡೋಕೆ ಮನಸ್ಸು ಬರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಜೀವನ ಸಾಕು. ನಾನು 1000 ಸರಿ ನಾನು ಆ ಭಗವಂತನಿಗೆ ಕೇಳ್ಕೊತಿದ್ದೆ, ಭಗವಂತ ಸಾಕಪ್ಪ ನನ್ನ ಜೀವನ, ನನಗೆ ಎಂಡ್ ಮಾಡಿಬಿಡು ಅಂತ ಅಂತಿದ್ದೆ. ಯಾಕಂದರೆ ನನ್ನಲ್ಲಿ ಇರುವಂಥ ಅಷ್ಟು ನೋವು, ಆ ನೋವು ತಡ್ಕೊಳ್ಳಾರ್ದ ನನಗೆ ಸಾಕು ಅಂತ ಅನ್ನಿಸ್ತಿತ್ತು. ಅವನ್ನೆಲ್ಲ ನಾನು ಕೇಳ್ಕೊತಿದ್ದೆ. ಆಮೇಲೆ ಹಿಂಗೆ ಒಂದ್ಸರಿ ನಮ್ಮ ಯಜಮಾನರು ಹೊರಗಡೆಯಿಂದ ಟಿಫಿನ್ ತೊಗೊಂಬರ್ಬೇಕು, ಹೊರಗಡೆಯಿಂದ ಊಟ ತೊಗೊಂಬರ್ಬೇಕು, ಊಟ ಮಾಡಬೇಕು, ಮಕ್ಕಳಿಗೆ ಕೊಡಬೇಕು, ಅವ್ರ ಆಫೀಸ್ಗೆ ಹೋಗ್ಬೇಕು. ನಾನು ಸುಮ್ಮನೆ ಹಿಂಗೆ ಮಲ್ಕೊಂಡ್ಬಿಡೋದು, ನನ್ನ ಜೀವನ ಸಾಕು ಅನ್ನೋಷ್ಟರ ಮಟ್ಟಿಗೆ ನಾನು ಬಂದುಬಿಟ್ಟೆ. ಒಂದ್ಸರಿ ನಮ್ಮ ಯಜಮಾನರು ಟಿಫಿನ್ ತೊಗೊಂಬಂದು ಕೊಟ್ಟು ನನ್ನ ಪಕ್ಕ ಇಟ್ಟು ಟ್ಯಾಬ್ಲೆಟನ್ನು ನನ್ನ ಹತ್ರ ಇಟ್ಟು ಅವ್ರು ಆಫೀಸ್ಗೆ ಹೋದ್ರು. ಕಿಲೆ ಹಾಕೊಂಡು ಆಫೀಸ್ಗೆ ಹೋದಾಗ ನನಗೆ ಟಿಫಿನ್ ಬ್ಯಾಡ ಅನ್ನಿಸ್ತು, ಟ್ಯಾಬ್ಲೆಟು ಬ್ಯಾಡ ಅನ್ನಿಸ್ತು. ಯಾಕೆ ಇರಬೇಕು, ಬೇಡ, ಈ ಟೈಪ್ ಜೀವನ ಯಾರಿಗೆ ಬೇಕು, ಬೇಡ ಅನ್ನಿಸ್ತು. ನೋಡೋಣ ಅಂಥೇಳಿ ನಾನು ಮೊಬೈಲನ್ನು ನಾನು ಮೊಬೈಲನ್ನು ತೆಗೆದಾಗ ಅಲ್ಲಿ ಧ್ಯಾನ ಅನ್ನುವಂಥ 2 ಅಕ್ಷರ ನನಗೆ ಕಾಣಿಸ್ತು ಮಾಸ್ಟರ್. ಆ ಧ್ಯಾನ ಅನ್ನುವಂಥ 2 ಅಕ್ಷರದೊಳಗೆ ಇಡೀ ಬ್ರಹ್ಮಾಂಡನ ನನಗೆ ಕಾಣಿಸ್ತು ಮಾಸ್ಟರ್ಸ್. ಆ 2 ಅಕ್ಷರದೊಳಗೆ ನನಗೆ ನೋಡ್ತಾ ಬರೀ ನಾನು ಆ 2 ಅಕ್ಷರವನ್ನು ನೋಡಿದೆ, ಓದಿದೆ. ಪದೇ ಧ್ಯಾನ ಅಂತ ಅನ್ಕೊಂತ ಬಂದೆ. ಇಲ್ಲ, ಇದ್ರೊಳಗೆ ಏನೋ ಐತಿ. ನನಗೆ ಮೊದಲು ಧ್ಯಾನ ಅನ್ನುವಂಥದ್ದು ಗೊತ್ತಿತ್ತು, ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಇದರಿಂದಲಾಗುವಂಥ ಲಾಭಗಳು ಏನು ಗೊತ್ತಿರಲಿಲ್ಲ. ಯಾವಾಗ ನಮ್ಮ ಮನುಷ್ಯನಿಗೆ ಕಾಯಿಲೆಗಳು ಬರ್ತಾವಲ್ಲ, ಅವಾಗ ಇವನ್ನೆಲ್ಲ ಅಳವಡಿಸ್ಕೊತಾ ಬರ್ತಾವೆ. ನಾನು ಇನ್ನೊಂದು ಏನನ್ನ ಕಲ್ತೀನಿ ಅಂದ್ರೆ, ಮನುಷ್ಯನಿಗೆ ಕಾಯಿಲೆಗಳು ಯಾಕೆ ಬರ್ತಾವಂದ್ರೆ ಸಾಧನೆಗೆ ಅವೆಲ್ಲ ಮೆಟ್ಟಲುಗಳು ಅಂತೇಳಿ ನನಗೆ ಗೊತ್ತಾಗ್ತಾವಂತ ಮಾಸ್ಟರ್ಸ್. ನನಗೆ ಯಾಕೆ ಇವೆಲ್ಲ ಬಂದವು, ಎಲ್ಲರೂ ಯಾಕಂದ್ರು ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಯ್ತು. ಅವರೆಲ್ಲರೂ ಪ್ರೀತಿ ತೋರಿಸಿದ್ರಂದ್ರೆ ನನಗಿದು ಧ್ಯಾನ ಸಿಗ್ತಿರ್ಲಿಲ್ಲ. ನಾನು ಅವರ ಮಧ್ಯೆ ಅಷ್ಟೇ ಇರ್ತಿದ್ದೆ. ಯಾವಾಗ ನಾನು PMC ಕನ್ನಡ ಚಾನಲ್ ಅನ್ನೋದು ನನಗೆ ಪರಿಚಯ ಆಯಿತು, ಅಲ್ಲಿಂದ ನಾನು PMC ಕನ್ನಡ ಚಾನಲನ್ನು ನಾನು ನೋಡ್ಕೊತಾ ಬಂದೆ. ನನಗೀಗ ಯಾರಾದರೂ ಏನಾದರೂ ನೀವು ಧ್ಯಾನಕ್ಕೆ ಹೆಂಗೆ ಬಂದಿರಿ ಅಂದರೆ, ನನ್ನ ಮೊದಲನೇ ಗುರು ನನ್ನ PMC ಕನ್ನಡ ಚಾನಲ್ ಅಂತ ಹೇಳ್ತೀನಿ ಮಾಸ್ಟರ್ಸ್. ಅದೇ ರೀತಿಯಾಗಿ ಪತ್ರಿಜಿ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಧ್ಯಾನಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ, ಹಿರಿಯ ಪಿರಮಿಡ್ ಮಾಸ್ಟರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರೆಲ್ಲರ ಒಂದು ಸಮ್ಮುಖದಿಂದ ನಾನು ಧ್ಯಾನಕ್ಕೆ ಬಂದೆ, ನನ್ನ ಜೀವನವನ್ನು ಬದಲು ಮಾಡಿಕೊಂಡೆ. ಹಂಗೆ ನಾನು ಧ್ಯಾನವನ್ನು ಆ PMC ಕನ್ನಡ ಚಾನಲ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಅದರೊಳಗೆ ಸುರೇಶ್ ಕಲಬುರ್ಗಿ ಸರ್ ಅಂತ ಹಿರಿಯ ಪಿರಮಿಡ್ ಮಾಸ್ಟರ್ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಿದ್ರು. ನಾನು ಅದನ್ನು ನೋಡ್ತಾ ಬಂದೆ. ನನಗೆ ಧ್ಯಾನ ಅನ್ನೋದು ಗೊತ್ತಿರಲಿಲ್ಲ, ಕರ್ಮ ಸಿದ್ಧಾಂತ ಅಂದರೆ ಏನು ಗೊತ್ತಿರಲಿಲ್ಲ. ಅದನ್ನು ಕೇಳ್ಕೊತಾ ಬಂದೆ. ಅದು ಏನೋ ತಿಳಿಲಿಲ್ಲ ಅಂದ್ರೆ ಸಹಿತ ನನಗೆ ಅದರೊಳಗೆ ಆಸಕ್ತಿ ಉಂಟಾಯ್ತು ಮಾಸ್ಟರ್ಸ್. ನಾನು ಒಂದು 8 ದಿವಸ ನಾನು PMC ಕನ್ನಡ ಚಾನಲ್ ನೋಡ್ತಾ ಬಂದಾಗ ನನ್ನ ದೇಹದಲ್ಲಿರುವಂತಹ ಕಾಯಿಲೆಗಳು 100%ಕ್ಕೆ 75% ಅಷ್ಟು ನನಗೆ ಉಳಿತು. 25% ನನಗೆ ವಾಸಿ ಆಯಿತು. ಯಾಕಂದರೆ ಇದಕ್ಕೆಲ್ಲ ಕಾರಣ ಧ್ಯಾನ, ಸತ್ಸಂಗ, ಸ್ವ ಅಧ್ಯಾಯ, ಸಜ್ಜನರ ಸಾಂಗತ್ಯ ಇವು. ನಾನು ಬರ್ತಾ 15 ದಿವಸ ನಾನು PMC ಕನ್ನಡ ಚಾನಲ್ ನೋಡಿದೆ, ಧ್ಯಾನವನ್ನು ಮಾಡಲಿಲ್ಲ. ಅದರಲ್ಲಿ
ಬರುವಂಥ ಅನುಭವಗಳನ್ನೇ ಕೇಳಿದೆ. ಎಷ್ಟೋ ಪಿರಮಿಡ್ ಮಾಸ್ಟರ್ಸ್ ಅವರ ಅನುಭವಗಳನ್ನು ಹೇಳ್ತಾ ಇದ್ರು. ನನಗನ್ನಿಸ್ತು ಅವರೆಲ್ಲ ಅನುಭವಗಳ ಮುಂದೆ ನಂದು ಏನೂ ಅಲ್ಲ, ಈ ನನ್ನ ಜೀವನ ಶೈಲಿಗೆ ನಾನೇ ಕಾರಣ, ನಾನು ಯಾಕೆ ಬದಲಾಗಬೇಕು ಅಂತೇಳಿ ನಾನು ಅವತ್ತೊಂದು ಸಂಕಲ್ಪ ಮಾಡಿಕೊಂಡೆ, ತೀರ್ಮಾನವನ್ನು ಮಾಡಿದೆ. ಕ್ರಮೇಣ ನಾನು ಎದ್ದು ಕುಂದ್ರಾಕ ಚಾಲು ಮಾಡಿದೆ, ಊಟ ಮಾಡ್ತಾ ಬಂದೆ, ಮನೆಯಲ್ಲಿ ಕೆಲಸ ಮಾಡ್ತಾ ಬಂದೆ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನನಗೆ PMC ಕನ್ನಡ ಚಾನಲ್ ನೋಡೋದ್ರಿಂದ ನನ್ನ ಜೀವನ ಶೈಲಿ ಚೇಂಜ್ ಆಕ್ಕೊಂತ ಬಂತು. ನಾನು 8 ದಿನ ಆದಮೇಲೆ ನಾನು ಧ್ಯಾನ ಮಾಡಬೇಕು, ಬರೀ ಅನುಭವಗಳನ್ನೇ ಕೇಳ್ತಾ ಇದ್ದೀನಿ, ಧ್ಯಾನ ಮಾಡಬೇಕು ಅಂದಾಗ ಸಾಯಂಕಾಲ 7 ಗಂಟೆಗೆ ನಾನು ಧ್ಯಾನಕ್ಕೆ ಕುಂತೆ ಮಾಸ್ಟರ್ಸ್. 5 ನಿಮಿಷ ಕುಂದ್ರೋಣ ಅಂತ ನಾನು ಸಂಕಲ್ಪ ಮಾಡ್ಕೊಂಡು ಕುಂತೆ. ಕುಂದ್ರಾಕಾಗಲಿಲ್ಲ, ತಲೆ ಚಕ್ರ ಬಂತು, ಏನೇನೋ ಬೇಡವಾದ ವಿಚಾರಗಳು ಬರಕತ್ತು, ಬೇಡ ಅಂತ ಎದ್ಬಿಟ್ಟೆ. ಆಮೇಲೆ ನಾನು ಬಹಳ ಧ್ಯಾನವನ್ನು ನಂಬಿದೆ, ಶ್ರದ್ಧೆಯಿಂದ ಸಾಧನೆ ಮಾಡ್ತಾ ಬಂದೆ ಮಾಸ್ಟರ್ಸ್. ನಾನು 8 ದಿನ ಮತ್ತು ನಾನು PMC ಕನ್ನಡ ಚಾನಲ್ನಲ್ಲಿ ಬರುವಂಥ ಎಲ್ಲರ ಅನುಭವಗಳನ್ನು, ಸತ್ಸಂಗವನ್ನು ನಾನು ಕೇಳ್ತಾ ಬಂದೆ. 15 ದಿವಸ ಆದಮೇಲೆ ಇಲ್ಲ, ನಾನು ಧ್ಯಾನ ಮಾಡಲೇಬೇಕು, ಎಲ್ಲರೂ ಧ್ಯಾನ ಮಾಡಬೇಕು ಅಂತಾರೆ, ನಾನು ಧ್ಯಾನ ಮಾಡಲೇಬೇಕು ಅಂದಾಗ ನಾನು ಇವತ್ತು ಅರ್ಧ ತಾಸು ಕುಂದಿರ್ಬೇಕು ಅಂದಾಗ ನಾನು ಅರ್ಧ ತಾಸು ನಾನು ಧ್ಯಾನಕ್ಕೆ ಕುಂತೆ ಮಾಸ್ಟರ್ಸ್. ನನಗೆ ಅವತ್ತು ಏನೂ ಆಗಲಿಲ್ಲ. ಎಷ್ಟು ಸಂಭ್ರಮ ನನ್ನ ಮನಸ್ಸಿನಲ್ಲಿ. ಬೇರೆ ಒಂದು ಲೋಕಕ್ಕೆ ಹೋದೆ, ಬೇರೆ ಅಲ್ಲಿ ಪ್ರಪಂಚವನ್ನು ನೋಡಿದೆ. ಆನಂದಮಯವಾದಂಥ ಲೋಕವನ್ನು ನನಗೆ ಪರಿಚಯ ಮಾಡಿಸಿದ್ರು ಪತ್ರಿಜಿ ಗುರುಗಳು. ಹಿಂಗೆ ನಾನು ಧ್ಯಾನವನ್ನು ಮಾಡ್ತಾ ಬಂದಾಗ ನಾನು ಎಷ್ಟೋ ಕಾಯಿಲೆಗಳಿಂದ ಹೊರಗಡೆ ಬಂದೆ, ಮಾನಸಿಕ ನೋವಿನಿಂದ ಹೊರಗಡೆ ಬಂದೆ. ಪಾಸಿಟಿವ್ ಥಿಂಕ್ ಮಾಡಕತ್ತೆ, ನೆಗೆಟಿವ್ ಥಿಂಕ್ ಬಿಟ್ಟೆ. ನಮ್ಮ ಮನೆಯೊಳಗೆ ಸಹಿತ ನಾವು ಯಾರ ವಿಷಯವನ್ನು ಮಾತಾಡೋದಿಲ್ಲ, ಪಾಸಿಟಿವ್ ಆಗೇ ಮಾತಾಡ್ತೀವಿ. ಹಿಂಗೆ ನಾನು ಧ್ಯಾನ ಸಾಧನೆಯನ್ನು ಮಾಡ್ಕೊತ ಬಂದಾಗ 1 ತಿಂಗಳಾದ ಮೇಲೆ ನಾನು 1 ತಾಸು ಕುಂದ್ರಲು ಪ್ರಾರಂಭ ಮಾಡಿದೆ. ನಂತರ ಕ್ರಮೇಣವಾಗಿ ನಾನು 2 ತಾಸು ಪ್ರಾರಂಭ ಮಾಡಿದೆ, 3 ತಾಸು. ಇವಾಗ ನಾನು ಇಡೀ ನೈಟ್ ಎಲ್ಲ ಧ್ಯಾನಕ್ಕೆ ಕುಂದಿರುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿನಿ ಮಾಸ್ಟರ್ಸ್. ನನಗೆ ಏನು ನೋಡು ನಾನು ಇವಾಗ ಥೈರಾಯ್ಡ್ ಗುಳಿಗೆ ಬಿಟ್ಟೀನಿ. ಥೈರಾಯ್ಡ್ ಗುಳಿಗೆ ನನಗೆ ನಾರ್ಮಲ್ ಬಂದೈತಿ. ನಾನು ಮಾನಸಿಕ ನೋವಿಗೆ ಅದೆಲ್ಲದರಿಂದ ನಾನು ಹೊರಗಡೆ ಬಂದೀನಿ. 1 ಪೈಸಾ ಖರ್ಚು ಮಾಡೋಂಗಿಲ್ಲ. ಇವಾಗ ನಾನು ನೋ ಡಾಕ್ಟರ್, ನೋ ಮೆಡಿಸಿನ್, ನೋ ಹಾಸ್ಪಿಟಲ್ ಮಾಸ್ಟರ್ಸ್. ನಾನು ಆಧ್ಯಾತ್ಮಿಕ ಮಾತ್ರೆಗಳನ್ನು ನಾನು ತೆಗೆದುಕೊಳ್ತಾ ಬಂದೆ. ಆಧ್ಯಾತ್ಮಿಕ ಮಾತ್ರೆಗಳು ಸ್ವ ಅಧ್ಯಯ, ಧ್ಯಾನ, ಸಜ್ಜನರ ಸಾಂಗತ್ಯ, ಇವೆಲ್ಲ ನಾನು ಕೇಳ್ಕೊತ ಬಂದೆ. ನಾನು ಒಂದು ಅಡಿಗೆ ಮಾಡುವ ಹೊತ್ನಾಗ ಸಹಿತ ನಾನು ಒಂದು ಉಪ್ಪನ್ನು ಹಾಕುವ ಹೊತ್ನಾಗ ಇದ್ರೊಳಗೆ ವಿಶ್ವ ಪ್ರಾಣಶಕ್ತಿ ಐತಿ, ಒಂದು ಖಾರವನ್ನು ಹಾಕುವಾಗ ಸಹಿತ ಇದರಲ್ಲಿ ವಿಶ್ವ ಪ್ರಾಣಶಕ್ತಿ ಐತಿ. ನಮ್ಮ ಮನೆಯಲ್ಲಿ ಧ್ಯಾನ ಮಾಡಲಿಲ್ಲ ಅಂದ್ರೂ ಸಹಿತ ಈ ಒಂದು ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರಲ್ಲ ಅವರು ಆರೋಗ್ಯದಿಂದ ಇರ್ತಾರ ಅಂತ ಒಂದು ಮನಸ್ಥಿತಿಯಿಂದ ನಾನು ಒಂದು ಪ್ರಸಾದವನ್ನು ನಾನು ಮಾಡ್ತಾ ಬಂದೆ. ನಿಜವಾಗ್ಲೂ ಅಷ್ಟೇ, ನಮ್ಮ ಮನೆಯವರಿಗೂ BP ಇತ್ತು, ಅವ್ರಿಗೂ BP ಕಡಿಮೆ ಆಗೈತಿ. ಅವ್ರು ಇವಾಗ ಒಂದು ಟ್ಯಾಬ್ಲೆಟ್ಸ್ ತೊಗೊಂಗಿಲ್ಲ, ಆಸ್ಪತ್ರೆಗೆ ಹೋಗಿಲ್ಲ, ನಾವು ಯಾರೂ ಆಸ್ಪತ್ರೆಗೆ ಹೋಗಂಗಿಲ್ಲ. ನನಗೆ ಏನೇ ಕಾಯಿಲೆ ಬಂದರೂ ಸಹಿತ ನಾನು ಧ್ಯಾನದ ಮುಖಾಂತರನ ನಾನು ವಾಸಿ ಮಾಡ್ಕೊತ ಬರ್ತೀನಿ ಮಾಸ್ಟರ್ಸ್. ಹಿಂಗೆ ನಾನು ಧ್ಯಾನವನ್ನು ಮಾಡ್ತಾ ಬಂದಾಗ ನಾನು 100ಕ್ಕೆ 100 ನಾನು ಇದರಿಂದ ಹೊರಗಡೆ ಬಂದೆ. ನಾನು ಪ್ರೆಸೆಂಟ್ ಲೈಫಲ್ಲಿ ಬದುಕನ್ನು ನಾನು ಸಾಗಿಸ್ತಾ ಬಂದೆ ಮಾಸ್ಟರ್ಸ್. ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾರಂತೆ, ಏನಂದ್ರೆ, ಮಾಧವ, ಜೀವನ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಕೇಳಿದಾಗ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾರಂತೆ, ಅರ್ಜುನ ನಕ್ಕೊಂತ ಹೇಳ್ತಾರಂತೆ, ಅರ್ಜುನ, ಜೀವನ ಅಂದ್ರೆ ನಾಳೆ ಅನ್ನುವುದು ವೈರಿ, ಇವತ್ತು ಅನ್ನುವುದು ಸಂಬಂಧಿ, ಈಗಲೇ ಅನ್ನುವುದು ಮಿತ್ರ, ಈ ಕ್ಷಣ ಅನ್ನುವುದೇ ಜೀವನ ಅನ್ನುವಂಥ ಮಾತನ್ನು ಹೇಳಿದಾಗ ನಾನು ಅದು ನಿಜ ಅಲ್ಲ ಅನ್ನಿಸ್ತು. ನೋಡಿ ಮಾಸ್ಟರ್, ನಾವು ಧ್ಯಾನಕ್ಕೆ ಬಂದ ಮೇಲೆ ವರ್ತಮಾನವನ್ನು ಮರಿತೀವಿ, ವರ್ತಮಾನದೊಳಗೆ ನಾವು ಜೀವನ ಮಾಡ್ತೀವಿ, ಭೂತಕಾಲ ಭವಿಷ್ಯತ್ ಕಾಲವನ್ನು ನಾವು ಮರೆತು ಬಿಡ್ತೀವಿ. ನನಗೆ ಆ ಒಂದು ಪಾಯಿಂಟ್ಸ್ ನನಗೆ ಇಷ್ಟ ಆಯಿತು. ಆಮೇಲೆ ಬುದ್ಧ ಭಗವಾನವರಿಗೆ ಆನಂದ ಅನ್ನುವಂಥ ಒಬ್ಬ ಅವರ ಅನುಯಾಯಿ ಪ್ರಶ್ನೆಯನ್ನು ಕೇಳಿದಾಗ, ಬುದ್ಧ ಭಗವಾನರೇ, ನೀವು ದಿನಾ ಧ್ಯಾನ ಮಾಡ್ತೀರಿ, ಇದರಿಂದ ನೀವು ಏನನ್ನ ಪಡ್ಕೊಂಡಿರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರಂತೆ. ಆವಾಗ ಬುದ್ಧ ಭಗವಾನರು ಹೇಳ್ತಾರಂತೆ, ನಾನು ಪಡೆದುಕೊಂಡಿದ್ದಕ್ಕಿಂತಲೂ ಸಾಕಷ್ಟು ಕಳೆದುಕೊಂಡೀನಿ ಅಂತ ಹೇಳ್ತಾರಂತೆ. ಏನನ್ನ ಕಳ್ಕೊಂಡ್ರಿ ಅಂದಾಗ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಸಿಟ್ಟು ಇವೆಲ್ಲವನ್ನ ಕಳ್ಕೊಂಡೀನಿ ಅಂತ ಹೇಳ್ತಾರಂತೆ. ನಾನು ಇವನ್ನೆಲ್ಲ ಓದ್ತಾ ಬಂದೆ ಮಾಸ್ಟರ್ಸ್. ಓದ್ತಾ ಬಂದು ನಾನು ಶ್ರವಣ, ಮನನ, ನಿಧಿಧ್ಯಾಸನ ಇವು 3 ನಾನು ಅಳವಡಿಸ್ಕೊತಾ ಬಂದೆ. ನಾನು ಇವನ್ನೆಲ್ಲ ಕೇಳ್ಕೊತಾ ಬಂದೆ, ನನ್ನ ಜೀವನದೊಳಗೆ ಅಳವಡಿಸ್ಕೊತಾ ಬಂದೆ, ನಾನು ಬೇರೆಯವ್ರಿಗೆ ಹೇಳ್ಕೊತಾ ಬಂದೆ ಮಾಸ್ಟರ್ಸ್. ನಾನು ಎಲ್ಲೇ ನನ್ನ ಕಾರ್ಯಕ್ರಮ ಇರಲಿ ನಾನು ಅಲ್ಲಿ ಹೋಗ್ತೀನಿ. ಯಾಕೆ ಹೋಗ್ತೀನಿ ಅಂದರೆ ನಾನು ಅಲ್ಲಿ ಕಲಿತೀನಿ ಮಾಸ್ಟರ್ಸ್. ನಾನು ಅಲ್ಲಿ ಕಲಿಯೋದಕ್ಕಾಗಿ ಹೋಗ್ತೀನಿ, ಅಪರಿಚಿತಳಾಗಿ ಹೋಗ್ತೀನಿ, ಆತ್ಮೀಯಳಾಗಿ ನಾನು ಹಿಂದಿರುಗಿ ಬರ್ತೀನಿ.
ಹೋಗುವಾಗ ನನಗೆ ಯಾರು ಪರಿಚಯ ಇರೋಂಗಿಲ್ಲ. ನಾನು ಹಲವಾರು ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತೀನಿ. ಬೆಳಗ್ಗೆ 4:15 ನಾನು ಮೈತ್ರಿಯ ಧ್ಯಾನ ನಾನು ಅಟೆಂಡ್ ಮಾಡ್ತೀನಿ. 11 ಗಂಟೆಗೆ ನಾನು ಅಯ್ಯಪ್ಪ ಬಿಡಿ ಸರ್ ಕ್ಲಾಸಿಗೆ ಅಟೆಂಡ್ ಹಾಕಿನಿ. 2 ಚಾಲೆಂಜನ್ನು ನಾನು ಸ್ವೀಕಾರ ಮಾಡಿ ನಾನು ಪೂರ ಮಾಡಿದೆ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನನಗೆ ಓದುವ ಹವ್ಯಾಸವನ್ನು ನಾನು ಮೊದಲು ಓದ್ತಿದ್ದೆ ಮಾಸ್ಟರ್ಸ್. ನಾನು ನಡಕ್ಕೆ ಬಿಟ್ಟುಬಿಟ್ಟಿದ್ದೆ. ಆಮೇಲೆ ಮತ್ತೆ ನಾನು ಓದುವಂಥ ಹವ್ಯಾಸವನ್ನು ನಾನು ಬೆಳೆಸ್ಕೊಂಡೆ. ನಾನೀಗೆಲ್ಲನ ಹೋಗಲಿ ನಾನು ಪುಸ್ತಕಗಳನ್ನು ನೋಡ್ತೀನಿ ಮಾಸ್ಟರ್, ಪುಸ್ತಕಗಳನ್ನು ಹುಡುಕ್ತೀನಿ, ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತೀನಿ, ಅವೆಲ್ಲವನ್ನು ಓದ್ತೀನಿ. ನನಗೀಗ ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ ಅನ್ನೋದು ನನಗದು ಆ ಪಾಯಿಂಟ್ಸ್ ನನ್ನ ಜೀವನದೊಳಗೆ ನಾನು ಅಳವಡಿಸ್ಕೊಂಡೆ. ಅದು ನಿಜ ಅನ್ನಿಸ್ತು ಮಾಸ್ಟರ್ಸ್. ನಾನು ಆತ್ಮಶುದ್ಧಿ ಮಾಡಿಕೊಂಡೆ. ನನ್ನ ಆತ್ಮವನ್ನು ಎಷ್ಟು ನಾನು ಸಂತೋಷದಿಂದ ನಾನು ಕಳೆಯಾಕತ್ತೀನಿ ಅಂದ್ರೆ ನನ್ನ ಜೀವನ ಅಷ್ಟು ಸಂತೋಷ ಆಗೈತೆ ಮಾಸ್ಟರ್ಸ್. ಹಿಂಗೆ ನಾನು ಒಂದು ಸರಿ 2024 ಆಗಸ್ಟ್ 14ರಂದು ವಿದ್ಯಾ ಮೇಡಮ್ ಅವರು ಮಧ್ಯಾಹ್ನ ನನಗೆ ಫೋನ್ ಹಚ್ಚಿದ್ರು. ಒಂದು ಸರಿ ಫೋನ್ ಹಚ್ಚಿದಾಗ ಮೇಡಮ್ ಅಲ್ಲೇ ಹುಡುಕೋ ಅನ್ನೋಂಥ ಭಾಗದೊಳಗೆ ಅಲ್ಲೇ ನಾನು ಧ್ಯಾನವನ್ನು ಹೇಳ್ಕೊಟ್ಟು ಬಂದೀನಿ, ಅಲ್ಲಿ ಸಾಕಷ್ಟು ಜನ ಸೇರ್ಯಾರ, ನನಗೆ ದೂರ ಆಕೈತಿ, ಅಲ್ಲಿ ಹೋಗಿ ನೀವು ಧ್ಯಾನವನ್ನು ಮಾಡಿಸ್ರಿ ಅಂತ ಹೇಳಿದರು. ನನಗದು ಫಸ್ಟ್ ಅನುಭವ ಮಾಸ್ಟರ್ಸ್. ನಾನು ಯಾರಿಗೂ ಹೇಳಿರಲಿಲ್ಲ, ಹಂಗೆ ಸುಮ್ಮನೆ ಫೋನ್ನಾಗ ಹೇಳ್ತಿದ್ದೆ, ನಮ್ಮ ಮನೆಗೆ ಬಂದವ್ರಿಗೆ ಹೇಳ್ತಿದ್ದೆ. ನಾನು ಅದನ್ನು ಆಯಿತು ಮೇಡಮ್ ಅಂತೇಳಿ ನಾನು ಆ ವಿದ್ಯಾ ಮೇಡಮರಿಗೆ ನಾನು ಮಾತು ಕೊಟ್ಟೆ, ಆಯ್ತು ಅಂತೇಳಿ. ಅವ್ರು 14ನೇ ತಾರೀಕು ಅವ್ರು ನನಗೆ ಫೋನ್ ಹಚ್ಚಿದ್ರು. ಅವತ್ತು ಹೋಗಲಿಲ್ಲ. ನಾನು ಆಗಸ್ಟ್ 15ನೇ ತಾರೀಕು ನಾನು ಅಲ್ಲಿ ಹೋದೆ, ಹುಡ್ಕೋ ಅನ್ನುವಂಥ ಒಂದು ಭಾಗ. ನಾನು ಅದನ್ನು ನೋಡಿರಲಿಲ್ಲ. ನಾನು ನಮ್ಮ ಯಜಮಾನ್ರ ಕರ್ಕೊಂಡು ನಾನು ಹುಡ್ಕೊಂತ ಹೋದೆ. ಅಲ್ಲಿ ಹೋದಾಗ ಮಾಸ್ಟರ್ಸ್ ಅಲ್ಲಿ ಒಂದು 40 ಜನ ಧ್ಯಾನಿಗಳು ಕೂಡಿದ್ರು. ಒಂದು ಮನೆಯೊಳಗೆ ಒಂದು 40 ಜನ ಧ್ಯಾನಿಗಳು ಕೂಡಿದ್ರು. ನನಗೊಂಥರ ಭಯ ಆಗ್ಬಿಡ್ತು. ಯಾಕೆ ಭಯ ಆತಂದ್ರೆ ನಾನೊಬ್ಬ ಸಾಮಾನ್ಯ ಗೃಹಿಣಿ, ಅಲ್ಲೆಲ್ಲ ಆಫೀಸರ್ ಕುಂತಾರ, ರಿಟೈರ್ಡ್ ಆಫೀಸರ್ ಕುಂತಾರ, ಬ್ಯಾಂಕ್ ಮ್ಯಾನೇಜರ್ ಕುಂತಾರ, ಹೈಸ್ಕೂಲ್ ಟೀಚರ್ ಕುಂತಾರ. ಅಂಥ ಘಟಾನುಘಟಿಗಳು ಅಲ್ಲಿ ಕುಂತೊತ್ನ್ಯಾಗ ನಾನೊಬ್ಬ ಸಾಮಾನ್ಯ ಗೃಹಿಣಿ, ನಾನು ಏನು ಹೇಳಬೇಕು ಅಂತ ಭಯ ಆಯಿತು ಮಾಸ್ಟರ್ಸ್. ನಾನು ನೋಡಿದ್ರೆ ವಿದ್ಯಾ ಮೇಡಮ್ ಅವರಿಗೆ ನಾನು ಮಾತು ಕೊಟ್ಬಿಟ್ಟಿನಿ, ಹೆಂಗೆ ಹೇಳ್ಬೇಕು ಅಂತ ನನಗೆ ಭಯ ಆಯಿತು. ವಾಪಸ್ ಬಂದುಬಿಡ್ಲೇನೋ ಅನ್ನಿಸ್ತು. ಆದರೂ ಬೇಡ, ನಾನು ಬಂದೀನಿ, ಇವತ್ತು ಹೆಂಗನ ಮಾಡಿ ಏನಾದರೂ ನಾನು ಹೇಳೋಣ ಅಂತೇಳಿ ನಾನು ಒಂದು ಕ್ಷಣ ನಾನು ಕಣ್ಣು ಮುಚ್ಚಿದೆ ಮಾಸ್ಟರ್ಸ್. ಕಣ್ಣು ಮುಚ್ಚಿದಾಗ ನನಗೆ ಅಲ್ಲೊಂದು ಮೆಸೇಜ್ ಬಂತು. ಏನಂತ ಮೆಸೇಜ್ ಬಂತಂದ್ರೆ, ಅಮ್ಮ ಅವರೆಲ್ಲರೂ ಲೌಕಿಕ ಪ್ರಪಂಚದೊಳಗೆ ಸಾಧನೆಯನ್ನು ಮಾಡ್ಯಾರ, ನೀವು ಆಧ್ಯಾತ್ಮಿಕದೊಳಗೆ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರಿ, ಧ್ಯಾನದ ಬಗ್ಗೆ ನೀವು ತಿಳ್ಕೊಂಡಿರಿ, ಧ್ಯಾನವನ್ನು ಮಾಡ್ತಾ ಇದ್ದೀರಿ, ಅಕ್ಷರ ನಿಮಗೆ ಪರಿಚಯ ಐತಲ್ಲ, ಅಕ್ಷರವನ್ನು ನೀವು ಕಲಿಸಿ ಬರ್ರಿ, ಹೇಳ್ಬರ್ರಿ ಅಂತ ನನಗೊಂದು ಮೆಸೇಜ್ ಬಂತು ಮಾಸ್ಟರ್ಸ್. ಆಯ್ತು ಅಂತೇಳಿ ನಾನು ಅಲ್ಲಿ ಹೋದೆ. ಒಂದು 40 ಜನ ಕುಂತಿದ್ರು. ನಾನು ಧ್ಯಾನವನ್ನು ಹೇಳಿದೆ, ಅವ್ರಿಗೆ ಧ್ಯಾನವನ್ನು ಮಾಡಿಸಿದ್ದೆ. ಅವರು ಬಹಳ ಸಂತೋಷಪಟ್ಟರು ಮಾಸ್ಟರ್ಸ್. ಅವರು ಹಲವಾರು ಮಾನಸಿಕ ನೋವಿನಿಂದ, ದೈಹಿಕ ನೋವಿನಿಂದ ಅವರು ಬಂದಿದ್ದರು. ಅಲ್ಲಿ ಅವರು ತೋರಿಸುವಂಥ ಪ್ರೀತಿಗೆ ನಾನು ಅಲ್ಲಿ ಒಂದು ಮಂಡಲ ಧ್ಯಾನವನ್ನು ಮಾಡಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದೆ. ಅಲ್ಲಿ ಒಂದು ಮಂಡಲ ಧ್ಯಾನವನ್ನು ಸಹಿತ ನಾವು ಮಾಡಿದ್ವಿ. ಲಾಸ್ಟ್ ಡೇ ನಾವು ಎಲ್ಲರೂ ಕೂಡಿ ನಮ್ಮ ಇಡೀ ಗದಗ ಬೆಟಗೇರಿಯಿಂದ ಎಲ್ಲ ಮಾಸ್ಟರ್ಗೂ ಭಾಳ ಸಂತೋಷ ಆಯಿತು. ನಾವು ಸಬರ್ಮತಿ ಆಶ್ರಮದಲ್ಲಿ ಲಾಸ್ಟ್ ಡೇ ಇಟ್ಕೊಂಡ್ವಿ ಮಾಸ್ಟರ್ಸ್. ಲಾಸ್ಟ್ ಡೇ ಅಲ್ಲೇ ಧ್ಯಾನವನ್ನು ಮಾಡಿ ಅಲ್ಲೇ ಕೊನೆ ಅದನ್ನು ಒಂದು ಮಂಡಲ ಧ್ಯಾನವನ್ನು ಮುಕ್ತಾಯ ಮಾಡಿದ್ವಿ. ಮುಕ್ತಾಯ ಮಾಡಿದ ಮೇಲೆ ಅಲ್ಲಿ ಮತ್ತು ಅವ್ರ ಮನೆಯೊಳಗೆ ನಾವು ಧ್ಯಾನ ಮಾಡ್ತಿದ್ವಿ. ಅಲ್ಲಿ ಅವರ ಮನೆ ಮಾಲೀಕರಿಗೆ ನಾನು ಕೇಳಿದೆ, ಮಾಸ್ಟರ್ಸ್ ಸರ್ ನಮ್ಮದು ಒಂದು ಮಂಡಲ ಧ್ಯಾನವನ್ನು ಮುಗಿಸಿದ್ವಿ, ಇವಾಗ ನಾವು ಇಲ್ಲೇ ಕಂಟಿನ್ಯೂ ಮಾಡೋಣ. ನಾ ಎಲ್ಲ ಧ್ಯಾನಿಗಳಿಗೆ ಕೇಳಿದೆ, ನೀವೆಲ್ಲರೂ ಕಂಟಿನ್ಯೂ ಮಾಡಬೇಕು. ಆಮೇಲೆ ನಾವು ಇನ್ನೊಂದು ಏನಂದ್ರೆ ಮಾಸ್ಟರ್ಸ್, ನಾವು ಎಲ್ಲಿ ಧ್ಯಾನವನ್ನು ಮಾಡ್ತೀವಲ್ಲ ಅಲ್ಲಿ ಅವರಿಗೆ ನಮ್ಮ ಧ್ಯಾನ ಮುಗಿರೊಳಗೆ ಅಲ್ಲಿ ಇಬ್ಬರು ಮಾಸ್ಟರ್ಸ್ನ ನಾವು ರೆಡಿ ಮಾಡ್ತೀವಿ. ಆಮೇಲೆ ದಿನ ಒಂದೊಂದು ಟಾಪಿಕ್ ಒಂದು 50 ನಿಮಿಷ ನಾವು ಧ್ಯಾನ ಮಾಡಿಸ್ತೀವಿ, 10 ನಿಮಿಷ ಒಂದೊಂದು ವಿಷಯದ ಬಗ್ಗೆ ನಾವಲ್ಲಿ ಹೇಳ್ತೀವಿ. 41 ದಿವಸ ಧ್ಯಾನದ ಬಗ್ಗೆ ಆಗಿರ್ಬೋದು, ಮೌನ, ಸತ್ಸಂಗ, ಸಜ್ಜನರ ಸಾಂಗತ್ಯ, ಇವೆಲ್ಲವನ್ನು ನಾವು ಒಂದೊಂದು ದಿನ ಒಂದು 10 ನಿಮಿಷ ನಾವು ಒಂದೊಂದು ವಿಷಯವನ್ನು ನಾವು ಹೇಳ್ತಾ ಬರ್ತೀವಿ. ಆಮೇಲೆ ನಾವು ಲಾಸ್ಟ್ ಡೇ ಅನ್ನೋರೊಳಗೆ ಇಬ್ಬರು ಮಾಸ್ಟರ್ಸನ್ನು ನಾವಲ್ಲೇ ರೆಡಿ ಮಾಡ್ತೀವಿ. ಆಮೇಲೆ ನಾವು ಅಲ್ಲಿ ಬಿಟ್ಟ ಮೇಲೆ ಇನ್ನೊಂದು ಕಡೆ ನಾವು ಹೋಗಿ ನಾವು ಧ್ಯಾನವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಇನ್ನೊಂದು ಕಡೆ ನಾವು ಮಂಡಲ ಧ್ಯಾನವನ್ನು ಮಾಡ್ತೀವಿ. ಇವಾಗ ನಮ್ಮ ಗದಗದೊಳಗೆ 22 ಸೆಂಟ್ರ್ ನಾವು ಆಗ್ಯಾವ ಮಾಸ್ಟರ್ಸ್. 22 ಸೆಂಟ್ರ್ ನಾವು ಇವಾಗ ಚಾಲ್ತಿಯಲ್ಲೇ ಅದಾವೆ. ಒಬ್ಬೊಬ್ಬರು ಮಾಸ್ಟ್ರು ಒಂದೊಂದು ಕಡೆ ಹೋಗಿ ಧ್ಯಾನವನ್ನು ಹೇಳ್ತಾರೆ. ಇನ್ನೂ ನಮಗೆ ಎಷ್ಟೋ ಜನ ಇನ್ನೂ ಧ್ಯಾನ ಮಾಡಿಸ್ರಿ, ನಮ್ಮ ಕಡೆ ಮಾಡಿಸ್ರಿ ಅಂತ ಹೇಳಾಕತ್ತಾರ. ಎಲ್ಲ ಕಡೆಗೂ ನಾವು ಪ್ರಾರಂಭ ಮಾಡ್ತೀವಿ. ಬಹಳ ರಭಸವಾಗಿ ನಮ್ಮ ಧ್ಯಾನ ನಡೆದೈತಿ ಇಲ್ಲಿ ಗದಗದೊಳಗೆ. ಆಮೇಲೆ ವಿದ್ಯಾ ಮೇಡಮ್ ಅವರು, ನೇತ್ರಾವತಿ ಮೇಡಮ್, ಹಲವಾರು ಮಾಸ್ಟರ್ಸ್ ಇಲ್ಲೇ ಭಾಳ ಚಂದ ಧ್ಯಾನ ಮಾಡಾಕತ್ತಾರ, ಧ್ಯಾನವನ್ನು ಹೇಳ್ಕೊಡಾಕತ್ತಾರ. ಹಲವಾರು ಮಾಸ್ಟರ್ಸ್ ರೆಡಿ ಆಗ್ಯಾರ ಮಾಸ್ಟರ್ಸ್. ಹಿಂಗೆ ನಾನು ಲಾಸ್ಟ್ ಡೇ ಅಲ್ಲೇ ನಾನು ಆ ಮನೆಯ ಮಾಲೀಕರಿಗೆ ನಾನು ಕೇಳಿದೆ, ಸರ್ ಇದರ ಮಂಡಲ ಧ್ಯಾನ ಮುಗೀತು, ನಾವು ಬೇರೆ ಕಡೆ ನೋಡ್ಕೋಬೇಕಾ, ಇಲ್ಲೇ ಮಾಡಬೇಕಾ ಅಂತ ಅವ್ರಿಗೆ ಕೇಳಿದಾಗ ಅವರು ಒಂದು ಮಾತು ಹೇಳಿದ್ರು. ಅವರು,
ದಂಪತಿಗಳು, ಮೇಡಮ್ ನೀವು ಎಲ್ಲೂ ನೋಡ್ಕೋಬೇಡ್ರಿ, ಎಲ್ಲೂ ಬೇಡ, ನಾವು ಈ ಮನೆಯನ್ನು ನಾವು ಬಾಡಿಗೆ ಕೊಡೋದಿಲ್ಲ, ನಮಗೆ ನೀವು ಧ್ಯಾನ ಮಾಡಿಸಕತ್ ಬಂದಮೇಲೆ ಎಲ್ಲರೂ ಮಾಸ್ಟರ್ಸ್ ಬಂದು ನಮ್ಮ ಮನೆಯೊಳಗೆ ಧ್ಯಾನ ಮಾಡಕತ್ತ ಮೇಲೆ ನಮಗೆ ಭಾಳ ಸಂತೋಷ ಆಗೈತಿ, ನಮ್ಮ ಜೀವನದಾಗ ಎಷ್ಟೋ ಚೇಂಜಸ್ ಆಗೈತಿ. ಹಂಗಾಗಿ ನಾವು ಈ ಮನೆಯನ್ನು ಬಾಡಿಗೆ ಕೊಡೋಂಗಿಲ್ಲ, ನಾವು ಧ್ಯಾನಕ್ಕಾಗಿ ನಾವು ಈ ಮನೆಯನ್ನು ಮೀಸಲಿಡ್ತೀವಿ ಅಂದಾಗ ಇವತ್ತಿಗೂ ಅಲ್ಲಿ ಕಂಟಿನ್ಯೂ ಐತಿ ಮಾಸ್ಟರ್ಸ್. ಅಲ್ಲಿ ಆ ಮನೆಯೊಳಗೆ ಧ್ಯಾನವನ್ನು ಮಾಡ್ತಾರೆ. 1 ವರ್ಷದ ಮೇಲೆ ಆಯ್ತು, ಇವತ್ತಿಗೂ ಅಲ್ಲಿ ಮಾಸ್ಟರ್ಸ್ ರೆಡಿ ಆಗ್ಯಾರ, ಅಲ್ಲಿ ಕಂಟಿನ್ಯೂ ಧ್ಯಾನ ನಡೆದೈತಿ. ನಾವು ಅವಾಗವಾಗ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬರ್ತೀವಿ. ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಕೇಂದ್ರಕ್ಕೆ ಹೋಗಿ ನಾವು ಭೇಟಿ ಕೊಟ್ಟು ಬರ್ತೀವಿ. ಮತ್ತೆ ಅಲ್ಲಿ ನಾವು ವಿದ್ಯಾ ಮೇಡಮ್ ಜೊತೆ ಮತ್ತೆ ಮಾತಾಡಿದೆ, ಮೇಡಮ್ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂದಾಗ ಅಲ್ಲಿ ಒಂದು ನಾವು ಹೆಸರನ್ನು ನಾಮಕರಣ ಮಾಡಬೇಕಾಗಿತ್ತು. ಮತ್ತೆ ನಾನು ಧ್ಯಾನಕ್ಕೆ ಕುಂತಾಗ ಮತ್ತೆ ನನಗೊಂದು ಹೆಸರು ಒಳಿತು. ಏನಂದ್ರ ಬುದ್ಧ ಭಗವಾನ್ ಧ್ಯಾನ ಕೇಂದ್ರ ಅನ್ನುವಂಥ ಒಂದು ನಾಮಕರಣ ಮಾಡ್ರಿ ಅನ್ನುವಂಥ ಒಂದು ಹೆಸರು ಬಂತು. ಅಲ್ಲಿ ನಾವು ಅದಕ್ಕೆ ಬುದ್ಧ ಭಗವಾನರ ಧ್ಯಾನ ಕೇಂದ್ರ ಅನ್ನುವಂಥ ಒಂದು ನಾಮಕರಣ ಮಾಡಿದ್ವಿ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ವಿ ಮಾಸ್ಟರ್ಸ್. ಅಲ್ಲಿ ಕಂಟಿನ್ಯೂ ಆಯ್ತು. ಇದು ನನ್ನ ಮೊದಲನೆಯ ಹೆಜ್ಜೆ. ನಾವು ಮತ್ತೊಬ್ಬರಿಗೆ ಹೇಳುವಾಗ ಏನು ಅನ್ಕೊತಾರ, ಏನು ತಿಳ್ಕೊತಾರೆ ಅನ್ನುವಂಥ ಸಂಕೋಚ ಪಡ್ತೀವಿ ಮಾಸ್ಟರ್ಸ್. ಯಾರು ಏನು ತಿಳ್ಕೊಳಂಗಿಲ್ಲ ಮಾಸ್ಟರ್ಸ್. ಈಗ ಧ್ಯಾನ ಅನ್ನೋದು ಬಹಳ ಅವಶ್ಯಕತೆ. ಎಷ್ಟೋ ಗೃಹಿಣಿಯರು ಎಷ್ಟು ನೋವಿನೊಳಗದಾರ. ನಾವು ಹಲವಾರು ಕಡೆ ಹೋಗ್ತೀವಿ, ಅವ್ರ ತಾಯಿ ತಂದೆ ಮುಂದೆ ಆ ನೋವನ್ನು ಹೇಳ್ಕೊತಾರೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಮುಂದೆ ಅವರು ನೋವನ್ನು ಹೇಳ್ಕೊತಾರ. 20 ದಿನಕ್ಕೆ ಅವರು ಥೈರಾಯ್ಡ್ ಕಡಿಮೆ ಆಗ್ಯವು, BP ಕಡಿಮೆ ಆಗ್ಯವು, ಶುಗರ್ ಕಡಿಮೆ ಆಗ್ಯವು ಆಗೈತಿ. ಅವರು ಟ್ಯಾಬ್ಲೆಟ್ಸನ್ನು ಬಿಟ್ಟಾರ. ಆಮೇಲೆ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಧ್ಯಾನ ಮಾಡ್ರಿ ಅಂದ್ರೆ ಪ್ರತಿಯೊಬ್ಬರು ಪಿರಮಿಡ್ ಕ್ಯಾಪನ್ನು ಹಾಕ್ಕೊಂಡು ಧ್ಯಾನವನ್ನು ಮಾಡ್ತಾರೆ. ಹಿಂಗೆ ನನ್ನ ಧ್ಯಾನ ಸಾಧನೆ ಮೊದಲನೇ ಹೆಜ್ಜೆ ನಾನು ಇಟ್ಟಾಗ ನನ್ನ ಜೊತೆ 100 ಹೆಜ್ಜೆಗಳು ಈಗ ಕೂಡ್ಯವು ಮಾಸ್ಟರ್ಸ್. ಇದಕ್ಕೆಲ್ಲ ನಾನೊಬ್ಬಳೇ ಅಲ್ಲ, ಇದಕ್ಕೆ ಕಾರಣ ನನ್ನಲ್ಲಿರುವಂಥ ಎಲ್ಲ ಧ್ಯಾನ, ನನ್ನ ಬಳಗ ನನ್ನ ಕಾರಣ. ನಾನೊಬ್ಬರೇ ಇದ್ದರೆ ಇದಕ್ಕೆ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ನನ್ನ ಧ್ಯಾನದ ಬಳಗ ಹಿಂಗೆ ನಾನು ಮಾಡ್ತಾ ಬಂದಾಗ ನಮ್ಮ ಮನೆ ಹತ್ರ ನಾನು ಯಾಕೆ ಎಲ್ಲ ಕಡೆಗೂ ಹೇಳ್ತೀನಿ, ನಮ್ಮ ಮನೆ ಹತ್ರ ಯಾಕೆ ನನ್ನ ಏರಿಯಾದೊಳಗೆ ನಾನು ಪ್ರಾರಂಭ ಮಾಡಬಾರ್ದು ಅಂದಾಗ ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ಏರಿಯಾದಲ್ಲಿರುವಂಥ ಅನಸೂಯ ಮೇಡಮ್ ಅವ್ರು ಫೋನ್ ಹಚ್ಚಿದ್ರು. ಮೇಡಮ್ ಅವರ ನಮ್ಮ ಏರಿಯಾದೊಳಗೂ ನೀವು ಧ್ಯಾನವನ್ನು ಪ್ರಾರಂಭ ಮಾಡಿರಿ ಅಂದಾಗ ನಾನು ಭಾಳ ಸಂತೋಷ ಆಯಿತು. ನಾನು 2 ದಿವಸ ನಾನು ಬಂದ ಮೇಲೆ ನಾನು ಧ್ಯಾನ ಪ್ರಾರಂಭ ಮಾಡಲಿಲ್ಲ ಮಾಸ್ಟರ್ಸ್. ನಾನು ಸುಮ್ಮನೆ ಇದ್ದೆ. ಎಲ್ಲರೂ ಹೇಳ್ಬೇಕು, ಜನ ಕೂಡಿಸ್ಬೇಕು, ನನಗದು ಚಾಲೆಂಜ್ ಆಯ್ತು. ಯಾಕಂದ್ರೆ ಕೆಲವೊಂದು ಮನಸ್ಥಿತಿ ಒಳಗಿರ್ತಾರ. ಆ ಮನಸ್ಥಿತಿಗೆ ನಾವು ಸೆಟ್ ಆಗಬೇಕು. ಎಲ್ಲರಿಗೂ ನಮ್ಮ ಮನಸ್ಥಿತಿ ಟೈಪ್ ಇರಂಗಿಲ್ಲ. ಧ್ಯಾನಿಗಳ ಮನಸ್ಥಿತಿ ಎಲ್ಲ ಒಂದೇ ಇರ್ತೈತಿ, ಧ್ಯಾನಿಗಳಲ್ಲದವರ ಮನಸ್ಥಿತಿ ಬೇರೆ ಇರ್ತೈತಿ. ಅವ್ರಿಗೆ ನಾವು ಸೆಟ್ ಆಗ್ಬೇಕು ಅಂತೇಳಿ ನಾನು ಇವೆಲ್ಲ ವಿಚಾರ ಮಾಡ್ಕೊಂತ ಕುಂತಾಗ 11 ಗಂಟೆಗೆ ನಾನು ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಅಟೆಂಡ್ ಆಗಿದ್ದೆ ಮಾಸ್ಟರ್ಸ್. ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸಿಗೆ ಅಟೆಂಡ್ ಆದಾಗ ನಾನು ಧ್ಯಾನವನ್ನು ಮಾಡ್ತಾ ಇದ್ದಾಗ ನನ್ನ ಧ್ಯಾನದಲ್ಲಿ ಅಯ್ಯಪ್ಪ ಪಿಂಡಿ ಸರು ಮತ್ತು ಅಯ್ಯಪ್ಪ ಪಿಂಡಿ ಸರು ಒಬ್ಬ ಸ್ವಾಮಿಗಳು ನನ್ನ ಧ್ಯಾನದಲ್ಲಿ ಬಂದಾಗ ನಾನು ನನ್ನ ಮನೆಯೊಳಗೆ ನಾನು ಧ್ಯಾನಕ್ಕೆ ಕುಂತಿದ್ದೆ ಮಾಸ್ಟರ್ಸ್. ಮೇಲೆ ರೂಮ್ ಖಾಲಿ ಐತಿ. ಆ ಮಾಸ್ಟರ್ ಈ ಸಲ ಅವ್ರು ಕೆಳಗಡೆ ಬರಲಿಲ್ಲ. ನಾನೆಲ್ಲ ಬಾಗ್ಲ ಹಾಕಿದ್ದೆ, ಕಿಟಕಿ ಹಾಕಿದ್ದೆ, ನಾನೊಬ್ಬಕ್ಕೆ ಇದ್ದೆ. ಧ್ಯಾನ ಮಾಡ್ತಾ ಇರುವಾಗ ಅಯ್ಯಪ್ಪ ಪಿಂಡಿ ಸರು ಮತ್ತು ಇನ್ನೊಬ್ಬರು ಮಾಸ್ಟರ್ ಸ್ವಾಮಿಗಳು, ಅವ್ರು ಯಾರಂತ ಗೊತ್ತಾಗ್ಲಿಲ್ಲ, ಅವರು ಮೇಲೆ ರೂಮ್ಗೆ ಹೊಂಟಿದ್ರು. ನಾನು ಧ್ಯಾನದೊಳಗೆ ಇದ್ದೆ, ಧ್ಯಾನ ಸ್ಥಿತಿಯೊಳಗೆ ಇದ್ದೆ. ನನ್ನ ಸೂಕ್ಷ್ಮ ಶರೀರ ಅಲ್ಲಿ ಹೋತು ಮಾಸ್ಟರ್ಸ್. ನಾನು ಅಯ್ಯಪ್ಪ ಪಿಂಡಿ ಸರಿಗೆ ಕೇಳಿದೆ, ಸರ್ ನಾನು ಕೆಳಗಡೆ ಧ್ಯಾನ ಮಾಡ್ತಾ ಇದ್ದೀನಿ, ನೀವು ಮೇಲೆ ಹೊಂಟಿರಲ್ಲ ಸರ್, ಮೇಲೆ ಯಾರೂ ಇಲ್ಲ, ಕೆಳಗಡೆ ಬರ್ರಿ, ಇಲ್ಲೇ ಕುಂತು ಮಾಡೋಣ ಅಂತೇಳಿ ನಾನು ಹೋದೆ. ಅವರಿಗೆ ಹೇಳಿದೆ. ಅವರು ಮಾತು ಹೇಳಿದರು, ಅಯ್ಯಪ್ಪ ಪಿಂಡಿ ಸರ್ ಒಂದು ಮಾತು ಹೇಳಿದರು, ಮೇಡಮ್ ನೀವು ಮನೆಯೊಳಗೆ ಮಾಡ್ರಿ, ನೀವು ಮೇಲೆ ಒಂದು ಧ್ಯಾನದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಅಂತ ಹೇಳಿ ನನಗೊಂದು ಮೆಸೇಜನ್ನು ಕೊಟ್ಟು ಹೋದ್ರು ಮಾಸ್ಟರ್ಸ್. ಒಳ್ಳೆ ನಾನು ಧ್ಯಾನವನ್ನು ಮುಗಿಸಿ ನಾನು ಕಣ್ಣು ಬಿಟ್ಟು ತೆಗೆದಾಗ ಅಯ್ಯಪ್ಪ ಪಿಂಡಿ ಸರ್ ಅವರ ಒಂದು ಸತ್ಸಂಗ ನಡೀತಿತ್ತು. ಅವರು ಅದೇ ಶರ್ಟು ಅದೇ ಡ್ರೆಸ್ ಒಳಗಿದ್ರು ಮಾಸ್ಟರ್ಸ್. ನನಗೆ ಎಷ್ಟು ಅದ್ಭುತ ಅನ್ನಿಸ್ತಂದ್ರೆ, ನಾನು ಮೊದಲು ಅಯ್ಯಪ್ಪ ಪಿಂಡಿ ಸರ್ನ ನಾನು ನೋಡಿರಲಿಲ್ಲ. ಅಯ್ಯೋ ನನ್ನ ಧ್ಯಾನದೊಳಗೆ ಸರ್ ಇದೇ ಥರ ಬಂದಿದ್ರು ಅಂತೇಳಿ ಅಂದು ನಾನು ಅವತ್ತಿನಿಂದ ಮತ್ತು ನಾನು ಮರುದಿವಸದಿಂದ ನಮ್ಮ ಏರಿಯಾದೊಳಗೆ ನಾನು ಧ್ಯಾನವನ್ನು ಪ್ರಾರಂಭ ಮಾಡಿದೆ. 41 ದಿನ ಮಂಡಲ ಧ್ಯಾನವನ್ನು ನಾನು ಪ್ರಾರಂಭ ಮಾಡಿದೆ. 41 ದಿನ ಮಂಡಲ ಧ್ಯಾನವನ್ನು ಮಾಡಿದ್ವಿ ಮಾಸ್ಟರ್ಸ್. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಮನೆಯಲ್ಲಿ ಸಹಿತ ಧ್ಯಾನ ಕಂಟಿನ್ಯೂ ಐತಿ ಮಾಸ್ಟರ್ಸ್. ಹಲವಾರು ಮಾಸ್ಟರ್ಸ್ ಬರ್ತಾರ, ನಮ್ಮ ಮನೆಯೊಳಗೆ ಟೀಚರ್ಸ್ ಬಂದು ಧ್ಯಾನ ಮಾಡ್ತಾರ, ಗೃಹಿಣಿಯರು ಬರ್ತಾರ. ನಮ್ದು ಎಷ್ಟು ಒಂದು ಕುಟುಂಬ. ನಾನು ಅವ್ರನ್ನ 2 ದಿವಸ ನೋಡಲಿಲ್ಲ ಅಂದ್ರೆ ನನ್ನ ಧ್ಯಾನ ಬಂಧುಗಳನ್ನು ನನಗೆ ಒಂಥರ ಬೇಜಾರಾಕೈತಿ ಮಾಸ್ಟರ್ಸ್. ನಾನು ಅವ್ರನ್ನ ನೋಡಲೇಬೇಕು, ಅವ್ರ ಜೊತೆ ಮಾತಾಡಲೇಬೇಕು. ಅಷ್ಟು ನಾವು ಖುಷಿಯಾಗಿದ್ದೀವಿ. ಏನು ಹೇಳ್ಬೇಕು, ನನಗೆ ಆ ಶಬ್ದಕ್ಕೆ ಅದಕ್ಕೆ ನಿಲುಕಲಾರ್ದಂಥ ಇದು
ಬೆಲೆ ಕಟ್ಟಾಕ ಆಗಿಲ್ಲ, ಈ ಪ್ರೀತಿಗೆ ಬೆಲೆ ಕಟ್ಟಾಕ ಆಗಿಲ್ಲ. ನನಗೆ ಸಂಬಂಧಿಗಳಕ್ಕಿಂತಲೂ ನನಗೆ ಧ್ಯಾನಿಗಳ ಸಂಖ್ಯೆನೇ ಜಾಸ್ತಿ ಆಗೈತೆ ಮಾಸ್ಟರ್ಸ್. ಹಿಂಗೆ ನಾನು ಧ್ಯಾನವನ್ನು ಪ್ರಾರಂಭ ಮಾಡಿದ್ವಿ. ಒಂದ್ಸರಿ ನಾವು ವಿದ್ಯಾ ಮೇಡಮ್ ಅವರು ಒಂದು 5-6 ಜನ ಕೂಡಿ ಕಳಸಾಪುರ ಅನ್ನುವಂಥ ಒಂದು ಗ್ರಾಮಕ್ಕೆ ನಾವು ಹೋದ್ವಿ ಮಾಸ್ಟರ್ಸ್. ಅಲ್ಲಿ ಹಳ್ಳಿಗೆ ಹೋದಾಗ ಸಾಯಂಕಾಲ 7 ಗಂಟೆಗೆ ನಾವು ಅಲ್ಲಿ ಧ್ಯಾನವನ್ನು ಪ್ರಚಾರ ಮಾಡಿ ಧ್ಯಾನಕ್ಕೆ ಕುಂತೀವಿ ಮಾಸ್ಟರ್ಸ್. ಅಲ್ಲೆಲ್ಲರೂ ಒಂದು 50-60 ಜನ ಅಲ್ಲಿ ಧ್ಯಾನಕ್ಕೆ ಬಂದರು ಮಾಸ್ಟರ್ಸ್. ಹಳ್ಳಿ ಜನ 50-60 ಜನ ಧ್ಯಾನಕ್ಕೆ ಬಂದರು. ಅಲ್ಲಿ ನಾವು ಧ್ಯಾನವನ್ನು ಹೇಳಿದ್ವಿ. ಅಲ್ಲಿ ಮುಖಂಡರು ಒಂದು ಮಾತನ್ನು ಹೇಳಿದರು. ಏನು ಹೇಳಿದ್ರು ಅಂದ್ರೆ, ಮೇಡಮ್ ನಾವು ಇಲ್ಲಿ 1 ವರ್ಷಕ್ಕೆ ಜಾತ್ರೆ ಮಾಡ್ತೀವಿ, ಮಂತ್ಲಿ ಇಲ್ಲಿ ನಾವು ಪ್ರಸಾದವನ್ನು ನಾವು ಇಡ್ತೀವಿ ಮಾಸ್ಟರ್ಸ್. ಪ್ರಸಾದಕ್ಕೆ ಇಲ್ಲಿ ಯಾರು ಬರೋಂಗಿಲ್ಲ, ಈ ದೇವಸ್ಥಾನಕ್ಕೂ ಜಾಸ್ತಿ ಬರೋಂಗಿಲ್ಲ. ಇವತ್ತು ಈ ಧ್ಯಾನಕ್ಕೆ ಎಷ್ಟು ಜನ ಬಂದಾರಂದ್ರೆ ನನಗೆ ಎಷ್ಟು ಖುಷಿ ಆಗೈತಿ ಮೇಡಮ್, ನೀವು ಇಲ್ಲಿ ಒಂದು ಮಂಡಲ ಧ್ಯಾನ ಮಾಡಿರಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ವಿದ್ಯಾ ಮೇಡಮ್ ಅವರು ಒಪ್ಕೊಂಡ್ರು. ನಾವು ಅಲ್ಲಿ ಸಹಿತ ಒಂದು ಮಂಡಲ ಧ್ಯಾನವನ್ನು ಮಾಡಿದ್ವಿ. ಅಲ್ಲೂ ಸಹಿತ ಹಲವಾರು ಕೇಂದ್ರಗಳು ಆಗ್ಯಾವ ಮಾಸ್ಟರ್ಸ್. ಅವರಿಗೆ ವಿದ್ಯಾ ಮೇಡಮ್ ಅವರು ಹೇಳಿದರು, ಸರ್ ಇಲ್ಲಿ ಭಾಳಷ್ಟು ಧ್ಯಾನಿಗಳದಾರ, ಅವರು ಹಳ್ಳಿ ಜನ ಮಾಸ್ಟರ್, ಮುಗ್ಧ ಜನರು ಅವರು, ನಾವು ಏನು ಹೇಳ್ತೀವಿ ಅದಕ್ಕೆ ಕೇಳ್ತಾರ. ಎಷ್ಟು ಚಂದ ಧ್ಯಾನ ಮಾಡಿದ್ರು. 1 ಅವರ್ ಧ್ಯಾನ ಮಾಡ್ಸಕ್ಕೆ ಹಚ್ಚಿರು, 1 ಅವರ್ ಧ್ಯಾನ ಮಾಡಿದ್ರು ಅವರು. ಅಲ್ಲೂ ಸಹಿತ ಧ್ಯಾನಿಗಳ ಸಂಖ್ಯೆ ಜಾಸ್ತಿ ಆಗೈತಿ. ಅಲ್ಲಿ ಮನೆ ಧ್ಯಾನಗಳನ್ನು ಮಾಡಾಕತ್ತಾರ. ಇಲ್ಲೂ ಸಹಿತ ನಾವು ಮನೆ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಆಮೇಲೆ ನಮ್ಮ ಮನೆ ಎದುರಿಗೆ ಅನುಸೂಯ ಅಂಗಡಿ ಮೇಡಮ್ ಅವರ ಮನೆಯೊಳಗೆ ಸಹಿತ ನಾವು ಮಂಡಲ ಧ್ಯಾನವನ್ನು ಮಾಡಿದ್ವಿ. ಮನೆ ಧ್ಯಾನ ಮಾಡಾಕ್ತೀವಿ, ಸಮೃದ್ಧಿ ಧ್ಯಾನ ಮಾಡಾಕ್ತೀವಿ. ಹಿಂಗೆ ನಾನು ಧ್ಯಾನ ಮಾಡ್ಕೊತ ಮಾಡುವತ್ನಾಗ ಮಾಸ್ಟರ್ಸ್ ಒಂದು ಸರಿ ತ್ರಿಕುಟೇಶ್ವರ ದೇವಸ್ಥಾನ ಐತಿ ಮಾಸ್ಟರ್ಸ್. ನಾನಲ್ಲಿ ತ್ರಿಕುಟೇಶ್ವರ ಲಾಸ್ಟ್ ಸೋಮವಾರ ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಾನು ನಮ್ಮ ಯಜಮಾನ್ರ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನಮಸ್ಕಾರ ಮಾಡಿ, ನಾನು ಯಾವುದೇ ದೇವಸ್ಥಾನಕ್ಕೂ ಹೋದರೂ ಸಹಿತ ನಮಸ್ಕಾರ ಮಾಡಿ ನಾನು ಧ್ಯಾನಕ್ಕೆ ಕುಂತು ಬರುವಂಥ ಒಂದು ಹವ್ಯಾಸವನ್ನು ನಾನು ರೂಢಿ ಮಾಡಿಸ್ಕೊಂಡಿನಿ ಮಾಸ್ಟರ್ಸ್. ನಾನು ಅಲ್ಲಿ ಧ್ಯಾನವನ್ನು ಮಾಡ್ತಾ ಕುಂತಾಗ ಸುಮ್ಮನೆ ನಾನು ಒಬ್ಬಳೇ ಒಂದು ಪ್ಲೇಸನ್ನು ನೋಡಿ ನಾನು ಧ್ಯಾನಕ್ಕೆ ಕುಂತಿದ್ದೆ ಮಾಸ್ಟರ್ಸ್. ಅಲ್ಲಿ ಧ್ಯಾನವನ್ನು ಮಾಡಿ 1 ಅವರ್ ಧ್ಯಾನವನ್ನು ಮಾಡಿ ನಾನು ಕಣ್ಣು ತೆಗೆದು ನೋಡಿದಾಗ ಒಂದು ಕಡೆ ಒಂದು 5-6 ಜನ ಲೇಡೀಸ್ ಕುಂತಿದ್ರು ಮಾಸ್ಟರ್ಸ್, ಒಂದು ಕಡೆ ಜೆಂಟ್ಸ್ ಕುಂತಿದ್ರು. ನಾನು ಕಣ್ಣು ಬಿಟ್ಟು ನೋಡಿದ್ಮೇಲೆ ಅವರು ಒಂದು ಲೇಡೀಸ್ ನನ್ನ ಹತ್ರ ಬಂದು ಒಂದು ಪ್ರಶ್ನೆಯನ್ನು ಕೇಳಿದರು. ಮೇಡಮ್ ನೀವೇನು ಮಾಡ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡು ಕುಂತು ಎಷ್ಟೊತ್ತಾಯಿತು, ನೀವೇನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ನಾನು ಹೇಳಿದೆ, ಮಾಸ್ಟರ್ಸ್ ಮೇಡಮ್ ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತೇಳಿದೆ. ಧ್ಯಾನ ಅಂದರೆ ಏನು ನಮಗೂ ಹೇಳ್ಕೊಡ್ರಿ ಅಂತೇಳಂದ್ರೆ ಅವರು. ನಾನು ಅವರಿಗೆ ಧ್ಯಾನ ಅಂದರೆ ಏನು, ಧ್ಯಾನ ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಅದರಿಂದ ಆಗುವಂಥ ಲಾಭಗಳು ಏನು, ಎಲ್ಲವನ್ನು ನಾನು ಅವ್ರಿಗೆ ಹೇಳಿದೆ. PMC ಕನ್ನಡ ಚಾನಲವನ್ನು ಅವ್ರನ್ನ ಪರಿಚಯ ಮಾಡಿಸಿದೆ. ಅವ್ರೈತ ಮೇಡಮ್ ಅವ್ರಿಗೆ ಭಾಳ ಖುಷಿಪಟ್ಟರು. ಅವ್ರಿಗೂ ಸಹಿತ ಅಲ್ಲಿ 10 ನಿಮಿಷ ಅವರು ಅಣ್ಣಿಗೇರಿಯಿಂದ ಬಂದಿದ್ದರು. 10 ನಿಮಿಷ ನಾನು ಅವರಿಗೆ ಧ್ಯಾನವನ್ನು ಮಾಡಿಸಿದೆ. ಅವರು ನಾವು ಅಣ್ಣಿಗೇರಿಯೊಳಗೂ ನಾವು ಧ್ಯಾನವನ್ನು ಮಾಡ್ತೀವಿ ಅಂತೇಳಿ ಅವರು ಮರಳಿ ಹೋದರು ಮಾಸ್ಟರ್ಸ್. ಅವರು ಸಹಿತ ಅಲ್ಲಿ ಕಂಟಿನ್ಯೂ ಮಾಡ್ಯಾರ, ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅವರು ಹೋದ ಮೇಲೆ ಒಂದು 4 ಜನ ಅಲ್ಲೇ ಜೆಂಟ್ಸ್ ಕುಂತಿದ್ರು. ಅವರು ನನ್ನ ಹತ್ರ ಬಂದು ಅವರು ಅದೇ ಕ್ವಶನನ್ನು ಕೇಳಿದರು. ಅವ್ರಿಗೂ ನಾನು ಅದೇ ಉತ್ತರವನ್ನು ಹೇಳಿದೆ. ಅವರಿಗೆ ನಾನು ಏನೋ ಒಂದು ಕ್ಯೂರಿಯಾಸಿಟಿಯಿಂದ ಅವರಿಗೆ ನಾನು ಒಂದು ಪ್ರಶ್ನೆಯನ್ನೇ ಕೇಳಿದೆ, ಸರ್ ನೀವು ಯಾರು ಅಂತ ಕೇಳಿದೆ. ಅವರು ಹೇಳಿದರು, ಅಮ್ಮ ನಾನು ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟ್ರ್ ರಾಯಚೂರಿಂದ ಬಂದಿದ್ದೀನಿ. ನನಗೆ ಧ್ಯಾನದ ಬಗ್ಗೆ ನನಗೆ ಭಾಳ ಆಸಕ್ತಿ ಐತಿ. ಈಗ ನನಗೂ ಧ್ಯಾನ ಮಾಡಬೇಕನ್ನುವಂಥ ಒಂದು ಹಂಬಲ ಐತಿ ಮಾಸ್ಟರ್. ಯಾರಿಗೆ ಧ್ಯಾನ ಮಾಡ್ಬೇಕನ್ನೋಂಥ ಒಂದು ಹಂಬಲ ಇರ್ತೈತಿ ಅವ್ರಿಗೆ ಒಂದು ಧ್ಯಾನದ ಬೆಂಬಲ ಸಿಗ್ತೈತಿ ಮಾಸ್ಟರ್ಸ್. ಹಂಗಾಗಿ ಎಲ್ಲರೂ ಧ್ಯಾನ ಮಾಡಿರಿ ಮಾಸ್ಟರ್. ನಾವು ಹಣೆ ಬರವನ್ನು ಬದಲು ಮಾಡುವಂಥ ಶಕ್ತಿ ಈ ಧ್ಯಾನದೊಳಗೆ ಐತಿ. ನಮ್ಮ ಹಣೆ ಬರ ನೋಡು, ಬ್ರಹ್ಮ ನಮ್ಮ ಹಣೆ ಬರ ಹಂಗೆ ಮಾಡ್ಕಳ್ಸ್ಯಾರ, ಹಿಂಗೆ ಮಾಡ್ಕಳ್ಸ್ಯಾರ ಅಂತೀವಿ. ಇಲ್ಲ ಮಾಸ್ಟರ್ಸ್, ಅದು ಸುಳ್ಳು. ಯಾಕಂದ್ರೆ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಮ್ಮ ಹಣೆ ಬರವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ವಿ. ಧ್ಯಾನಕ್ಕೆ ಬಂದ ಮೇಲೆ ಸಹಿತ ನನ್ನ ಹಣೆ ಬರವನ್ನು ನಾನು ಬದಲು ಮಾಡ್ಕೊಂಡೀನಿ. ಈ ಧ್ಯಾನಕ್ಕೆ ಹಣೆ ಬರವನ್ನು ಬದಲು ಮಾಡುವಂಥ ಶಕ್ತಿ ಸಹಿತ ಐತಿ ಮಾಸ್ಟರ್ಸ್. ಆವಾಗ ನಾನು ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಾಸ್ಟರ್ ಅವರು ಪ್ರಶ್ನೆಯನ್ನು ಕೇಳಿದಾಗ ಅವ್ರಿಗೂ ನಾನು ಇದೇ ಉತ್ತರವನ್ನು ಹೇಳಿದೆ. ಅವರು ನಾನೊಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತೇಳಿ ಅಂದರು. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಅವರು ಒಂದು ಮಾತು ಹೇಳಿದರು ಮಾಸ್ಟರ್ಸ್, ಅಮ್ಮ ನಾನು ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್, ನರರೋಗ ತಜ್ಞ. ನನ್ನಲ್ಲಿ ಎಷ್ಟೋ ಪೇಷಂಟ್ಗಳು ಬರ್ತಾವು. ಅವರಿಗೆ ನಾನು ಮಂತ್ಲಿ ಬರ್ತಾರ, ಅವರಿಗೆ ನಾನು ಟೆಸ್ಟ್ ಮಾಡ್ತೀನಿ, ರಿಪೋರ್ಟ್ ಕೊಡ್ತೀನಿ. ಅದರಲ್ಲಿ ಪೂರ ವಾಸಿ ಆಗಿರಲಿಲ್ಲ. ಅವರು ಟ್ಯಾಬ್ಲೆಟ್ಸ್ ತೊಗೊತಾರ. ಇವಾಗ ಅವರು ಧ್ಯಾನಕ್ಕೆ ಬಂದಾಗ ಅವರು ಧ್ಯಾನವನ್ನು ಮಾಡ್ತಿದ್ದಾರೆ. ಅವ್ರು ಇವಾಗ ಬರ್ತಾರೆ ನನ್ನ ಆಸ್ಪತ್ರೆಗೆ. ಅವ್ರಿಗೆ ನಾನು ಟೆಸ್ಟ್ ಮಾಡ್ತೀನಿ, ರಿಪೋರ್ಟ್ ಕೊಟ್ಟಾಗ ನಾರ್ಮಲ್ ಬರಾಕತ್ತೈತಿ ರಿಪೋರ್ಟ್. ನಾನು ಅವ್ರಿಗೆ ಕೇಳ್ತೀನಿ, ನೀವೇನು ಮಾಡಾಕತ್ತೀರಿ ಅಂತ ಅಂದಾಗ ಅವ್ರು ಹೇಳ್ತಾರ, ಮಾಸ್ಟರ್ಸ್ ಅಮ್ಮ ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ ಡಾಕ್ಟರ್ ಅಂತ ಹೇಳ್ತಾರ. ಆಮೇಲೆ ಡಾಕ್ಟರ್ ನೀವು ಕೊಡೋವಂಥ ಟ್ಯಾಬ್ಲೆಟ್ಸಿಗೆ ನಾನು ಆರಾಮಾಗಿಲ್ಲ. ಒಬ್ಬ ಧ್ಯಾನಿ ನನಗೆ ಪರಿಚಯ ಆದರು. ಅವರು ದಿನಾ 3 ತಾಸು
ಪಿರಮಿಡ್ದೊಳಗೆ ಕುಂತು ಧ್ಯಾನವನ್ನು ಮಾಡಿರಿ ಅಂತ ಹೇಳಿದಾಗ ನಾನು ದಿನಾ ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಾನು ಸಹಿತ ಭಾಳ ಖುಷಿಪಟ್ಟೆ. ಹಂಗಾಗಿ ನನಗೆ ಸಂಪೂರ್ಣವಾಗಿ ಧ್ಯಾನವನ್ನು ನನಗೆ ಹೇಳ್ಕೊಡ್ರಿ ಅಂತ ಹೇಳಿದರು ಮಾಸ್ಟರ್ಸ್. ನಾನು ಅವ್ರಿಗೆ ಅಂದೆ, ಡಾಕ್ಟ್ರಿಗೆ ಮತ್ತು ಟೀಚರ್ಸ್ಗೆ ಈ ಧ್ಯಾನ ಭಾಳ ಅವಶ್ಯ ಐತಿ, ನೀವು ಇದನ್ನು ಪೂರ್ತಿ ಅಳವಡಿಸ್ಕೊಳ್ಬೇಕು, ಎಲ್ಲರಿಗೂ ಪ್ರಚಾರ ಮಾಡಬೇಕು. ಡಾಕ್ಟರ್, ನೀವು ಮೆಡಿಸಿನ್ ಜೊತೆಗೆ ನೀವು ಧ್ಯಾನವನ್ನು ಹೇಳ್ಕೊಡ್ರಿ ಅಂತ ಅಂದಾಗ ಅವರು ಸಹಿತ ಧ್ಯಾನವನ್ನು ಮಾಡಿದರು. ಅವರು ಸಹಿತ ಅಲ್ಲಿ ಆಸ್ಪತ್ರೆಯೊಳಗೆ ಬಂದಂಥ ರೋಗಿಗಳಿಗೆ ಟ್ಯಾಬ್ಲೆಟ್ಸನ್ನು ಕೊಡ್ತಾರ, ಅವರು ಧ್ಯಾನವನ್ನು ಹೇಳ್ಕೊಡ್ತಾರ ಮಾಸ್ಟರ್ಸ್. ಹಿಂಗೆ ನಾನು ಧ್ಯಾನವನ್ನು ಮಾಡ್ತಾ ಹಿಂಗೆ ನಾನು ಎಲ್ಲ ಕಡೆಗೂ ಪ್ರಚಾರವನ್ನು ಮಾಡ್ತಾ ಬಂದೆ, ಎಲ್ಲ ಕಡೆಗೂ ಹೋಗ್ತೀನಿ ಮಾಸ್ಟರ್ಸ್. ನನಗೆ ನಮ್ಮ ಸಂಬಂಧಿಗಳ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ನನಗೆ ಒಂಥರ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲೇ ನನ್ನ ಧ್ಯಾನ ಕಾರ್ಯಕ್ರಮ ಆಯ್ತಂದ್ರೆ ನನಗೆ ಭಾಳ ಖುಷಿ ಆಕೈತಿ ಮಾಸ್ಟರ್ಸ್. ನಾನಲ್ಲಿ ಹೋಗ್ತೀನಿ, ಅವ್ರ ಪರಿಚಯ ಮಾಡ್ಕೊತೀನಿ. ನಾನು ಆಗಲ್ಲಿ ಒಂದು ಮಾತು ಹೇಳಿದೆ, ಫಸ್ಟ್ ನಾನು ಧ್ಯಾನಕ್ಕಿಂತ ಬರೋಕ್ಕಿಂತ ಮೊದಲು ಭಗವಂತ ನನಗೆ ಜೀವನ ಸಾಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಿ, ಸಾಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದ್ದೆ. ಈಗ ನಾನು 1000 ಸರಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ, ನನಗೆ ಭಗವಂತ ಹೆಚ್ಚು ಆಯುಷ್ಯವನ್ನು ಕೊಡು, ನಾನು ಧ್ಯಾನ ಸಾಧನೆ ಮಾಡಬೇಕು, ಧ್ಯಾನ ಸೇವೆಯನ್ನು ಮಾಡಬೇಕು, ನಾನು ಧ್ಯಾನವನ್ನು ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದೀನಿ ಮಾಸ್ಟರ್ಸ್. ಆಮೇಲೆ ಇನ್ನೊಂದು ನನ್ನ ಅನುಭವವನ್ನು ಹಂಚ್ಕೊಳ್ತೀನಿ ಮಾಸ್ಟರ್. ನಾನು ಧ್ಯಾನಕ್ಕೆ ಬರೋ ನನ್ನ ಮಗನೂ ಸಹಿತ ಕಾರಣ. ನನ್ನ ಮಗನೇ ಗುರು ಅಂತ ನಾನು ಭಾವಿಸ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ನನ್ನ ಮಗ ಡಿಪ್ಲೊಮಾ ಮಾಡ್ತಾ ಇದ್ದ ಮಾಸ್ಟರ್ಸ್. ಡಿಪ್ಲೊಮಾ ಮಾಡುವ ಹೊತ್ನಾಗ ಅವನು ಅಭ್ಯಾಸ ಮಾಡ್ತಿರ್ಲಿಲ್ಲ. ಅವನು 2 ವರ್ಷ ಮಾಡಿ 3ನೇ ವರ್ಷ ಮಾಡಲಿಲ್ಲ. ಅವನು ಅವನು ಎಜುಕೇಷನ್ ಕಂಟಿನ್ಯೂನೇ ಮಾಡಲಿಲ್ಲ, ಬಿಟ್ಟು ಅವನು ಒಬ್ಬರ ಅಂಗಡಿಯೊಳಗೆ ಕೆಲಸಕ್ಕೆ ಹೋಗ್ತಿದ್ದ. ನಮ್ಮದು ಎಲ್ಲರೂ ಎಜುಕೇಟೆಡ್ ಫ್ಯಾಮಿಲಿ ಮಾಸ್ಟರ್ಸ್ ನಮ್ಮದು. ನನ್ನ ಮಗಳು BE ಮಾಡಿದ್ಲು. ಎಲ್ಲರದ್ದು ಎಜುಕೇಟೆಡ್ ಫ್ಯಾಮ್ಲಿ. ನನ್ನ ಮಗ ಓದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟ. ನನಗದು ಭಾಳ ಬೇಜಾರಾಯ್ತು. ಎಲ್ಲಾದರೂ ನಾನು ಕಾರ್ಯಕ್ರಮಕ್ಕೆ ಹೋದ್ರೆ ನಮಗೇನು ಕೇಳ್ತಾರಂದ್ರೆ, ನಿಮ್ಮ ಮಕ್ಳು ಏನು ಮಾಡ್ತಾರ, ಆಸ್ತಿ ಎಷ್ಟು ಅಂತ ಕೇಳ್ತಾರೆ ಮಾಸ್ಟರ್ಸ್. ನನಗೆ ಧ್ಯಾನಕ್ಕೆ ಬಂದ ಮೇಲೆ ಅದು ತಪ್ಪು ಅನ್ನಿಸ್ತು. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನನಗೆ ಇದನ್ನು ಕೇಳ್ತಿದ್ರು, ನನಗೇನೋ ಒಂಥರ ಸಂಕೋಚ ಅನ್ನಿಸ್ತಿತ್ತು. ಆಮೇಲೆ ನಮ್ಮನೆಗೆ ಯಾರಾದರೂ ಬಂದ್ರಂದ್ರೆ ಇದನ್ನೇ ಕ್ವಶನ್ ಕೇಳ್ತಿದ್ರು. ನಾನು ಯಾರಾದರೂ ಬಂದ್ರಂದ್ರೆ ಅವ್ರ ಜೊತೆ ಮಾತಾಡ್ತಿರ್ಲಿಲ್ಲ. ಏನು ಕೇಳ್ತಾರ, ನನ್ನ ಮಕ್ಕಳ ಬಗ್ಗೆ ಕೇಳ್ತಾರ ಅನ್ನುವಂಥ ಒಂದು ನೋವಿನೊಳಗಿದ್ದೆ. ಸಂಕೋಚ, ಏನು ಮಾತಾಡಬೇಕು, ಏನು ಹೇಳಬೇಕು, ಏನೂ ತಪ್ಪು ಮಾಡಿಲ್ಲ, ಆದರೂ ಒಂಥರ ನೋವಿನೊಳಗಿದ್ದೆ ಮಾಸ್ಟರ್ಸ್. ಒಳ್ಳೆ ನನಗೆ ಧ್ಯಾನ ಯಾವಾಗ ಪ್ರಾರಂಭ ಮಾಡ್ತು, ನನ್ನ ಮಗನ ಬಗ್ಗೆ ನಾನು ಒಂದು ಸಂಕಲ್ಪವನ್ನು ಹಾಕ್ಕೊಂಡು ಕುಂತೆ, ಧ್ಯಾನ ಮಾಡ್ತಾ ಬಂದೆ. ನನ್ನ ಮಗ ಎಜುಕೇಷನನ್ನು ಬಿಟ್ಟುಬಿಟ್ಟಾನ. ಯಾವ ತಾಯಿಗೆ ನೋವಿರಂಗಿಲ್ಲ ಮಾಸ್ಟರ್ಸ್. ಎಲ್ಲ ತಾಯಿಗಳು ಮಕ್ಕಳ ಬಗ್ಗೆ ದೊಡ್ಡ ಕನಸು ಕಂಡಿರ್ತಾರ. ನಾನು ದೊಡ್ಡ ಕನಸನ್ನು ಕಂಡಿದ್ದೆ. ನಾನೊಂದು ಸಂಕಲ್ಪವನ್ನು ಮಾಡ್ಕೊಂಡು ಕುಂತೆ, ನನ್ನ ಮಗ ಎಜುಕೇಷನನ್ನು ಮುಂದುವರಿಸ್ಬೇಕು, ಒಂದು ಕಂಪ್ನಿಯೊಳಗೆ ಅವನು ಜಾಬ್ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕುಂತಾಗ ಹೌದು, ಅದು ನಿಜ ಅನ್ನಿಸ್ತು. ಮರುದಿವಸ ಮತ್ತೆ ನಾನು ಧ್ಯಾನಕ್ಕೆ ಕುಂತಾಗ ಹೌದು, ನಾನು ಸಂಕಲ್ಪವನ್ನು ಮಾಡ್ಕೊಂಡೀನಿ, ನನ್ನ ಮಗನಿಗೆ ಬರಬೇಕಲ್ಲ ಮನಸ್ಸಿನೊಳಗೆ, ನಾನು ಎಜುಕೇಷನನ್ನು ಮುಂದುವರಿಸ್ಬೇಕು, ನಾನು ಒಂದು ಒಳ್ಳೆ ಪೋಸ್ಟ್ನೊಳಗೆ ಸೇರಬೇಕು, ಕೈ ತುಂಬ ಸಂಬಳ ತಗೋಬೇಕು ಅನ್ನುವಂಥ ಆಸಕ್ತಿ ಅವನ ಮನಸ್ಸಿನೊಳಗೆ ಬರಬೇಕಲ್ಲ ಅಂತೇಳಿ ನನ್ನ ಮನಸ್ಸಿನೊಳಗೆ ಬಂತು. ಒಳ್ಳೆ ನಾನು ಮರುದಿವಸ ಮತ್ತೆ ಧ್ಯಾನಕ್ಕೆ ಬಂದೆ. ಯೂನಿವರ್ಸಿಟಿಗೆ ಕೇಳಿಕೊಂಡೆ, ಪತ್ರಿಜಿ ಗುರುಗಳಿಗೆ ಕೇಳಿಕೊಂಡೆ, ನನ್ನ ಧ್ಯಾನಕ್ಕೆ ಕೇಳಿಕೊಂಡೆ. ಮಾಸ್ಟರ್ಸ್, ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ, ನನ್ನ ಮಗನ ಭವಿಷ್ಯ ಒಳ್ಳೆಯದಾಗಬೇಕು, ಅವನಿಗೆ ಈ ಅಂಗಡಿಯೊಳಗೆ ಕೆಲಸ ಮಾಡೋದು ಬೇಡ, ಸಂಬಳ ಕಡಿಮೆ, ಮುಂದೆ ಮದುವೆ ಆತಂದ್ರೆ ಅವನ ಜೀವನ ಸರಿಯಾಗಿ ನಡೆಸ್ಕೊಂಡು ಹೋಗೋದು ಆಗಂಗಿಲ್ಲ, ಹಂಗಾಗಿ ಅವನು ಎಜುಕೇಷನನ್ನು ಮುಂದುವರಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಅವನ ಮನಸ್ಸಿನೊಳಗೆ ಹಾಕ್ರಿ ಯೂನಿವರ್ಸ್ ಅಂತ ನಾನು ಕೇಳ್ಕೊಂಡೆ ಮಾಸ್ಟರ್ಸ್. ನಿಜವಾಗ್ಲೂ ಹೇಳ್ತೀನಿ ಮಾಸ್ಟರ್ಸ್, ಈ ಸಂಕಲ್ಪ ಹೆಂಗೆ ನೆರವೇರ್ತಂದ್ರೆ 2 ದಿವಸ ಆದಮೇಲೆ ನನ್ನ ಮಗ ನನ್ನ ಹತ್ರ ಬಂದು ನನ್ನ ಮಗ ಕೇಳ್ಕೊಂಡ, ಅಮ್ಮ ನಾನು ಅಂಗಡಿಗೆ ಹೋಗೋದಿಲ್ಲ, ನಾನು ಎಜುಕೇಷನನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ. ನಾನು ಹೇಳಿರಲಿಲ್ಲ ಮಾಸ್ಟರ್ಸ್ ಅವನಿಗೆ, ನೀನು ಎಜುಕೇಷನ್ ಕಂಟಿನ್ಯೂ ಮಾಡಂತ ಹೇಳಿರಲಿಲ್ಲ. ನನ್ನ ಮನಸ್ಸಿನೊಳಗೆ ಸಂಕಲ್ಪ ಮಾಡಿಕೊಂಡಿದ್ದೆ. 2 ದಿವಸ ಆದಮೇಲೆ ನನ್ನ ಮಗನ ಬಂದು ಹೇಳಿದ ಮಾಸ್ಟರ್ಸ್. ಎಷ್ಟು ನನಗೆ ಖುಷಿ ಆಯ್ತು. ಈ ಮಾತನ್ನು ಯಾಕೆ ಹೇಳಕತ್ತೀನಂದ್ರೆ, ಈ ಧ್ಯಾನದೊಳಗೆ ಅಷ್ಟು ಶಕ್ತಿ ಐತಿ ಮಾಸ್ಟರ್ಸ್. ನನ್ನ ಮಗ ಡಿಪ್ಲೊಮಾ ಮಾಡಿದ, PUC ಸೈನ್ಸ್ ಮಾಡಿದ, ಇವಾಗ PCA ಮಾಡಕತ್ತಾನ ಮಾಸ್ಟರ್ಸ್. PCA ಮಾಡಕತ್ತಾರ, 96% ಮಾಡ್ಯಾನ ಮಾಸ್ಟರ್ಸ್. ಕಾಲೇಜಿಗೆ ಫಸ್ಟ್ ಮಾಸ್ಟರ್ಸ್. ಅವನು 8 ವರ್ಷ ಆಗಿತ್ತು ಅವನು ಎಜುಕೇಷನ್ ಬಿಟ್ಟು. ಅವನು ಹೆಂಗೆ ಅಭ್ಯಾಸ ಮಾಡಕತ್ತಾನ ಗೊತ್ತಿಲ್ಲ ಮಾಸ್ಟರ್ಸ್. ಇವಾಗಲೇ ಅವನು ಕಂಪ್ನಿ ಸೆಲೆಕ್ಟ್ ಸಹಿತ ಆಗೈತಿ ಮಾಸ್ಟರ್ಸ್ ಅವನಿಗೆ. ಆವಾಗ ನಾನು ನಮ್ಮನೆಗೆ ಯಾರೇ ಬರಲಿ,
ಇದೇ ಕ್ವಶನ್ ಕೇಳ್ತಿದ್ರು. ನನಗೇನು ಹೇಳ್ಬೇಕಂತ ಗೊತ್ತಿರಲಿಲ್ಲ. ಒಳ್ಳೆ ಮಗ, ಒಳ್ಳೆ ಸಂಸ್ಕಾರ, ಎಜುಕೇಷನ್ ಇರಲಿಲ್ಲ. ಇವಾಗ ಧ್ಯಾನಕ್ಕೆ ಬಂದ ಮೇಲೆ ಅವನಿಗೆ ಎಷ್ಟು ಚೇಂಜ್ ಆಗ್ಯಾನ ಮಾಸ್ಟರ್ಸ್. 96% ಮಾಡಿ ಅವನಿಗೆ ಇವಾಗಲೇ ಕಂಪ್ನಿ ಸಿಲೆಕ್ಟ್ ಆಗ್ಯಾನ ಮಾಸ್ಟರ್ಸ್. ಇನ್ನು ಒಂದು ಸೆಮ್ ಐತಿ. ನನಗೆ ಎಷ್ಟು ಖುಷಿ ಆಗಾಗತ್ತೈತಂದ್ರೆ ನನ್ನ ಮಗನ ಜೀವನದೊಳಗೆ ಎಷ್ಟು ಬದಲಾಗೈತಿ. ಹಂಗಾಗಿ ನಾನು ಎಲ್ಲ ತಾಯಂದ್ರಿಗೂ ಒಂದು ಕಳಕಳೆಯ ಪ್ರಾರ್ಥನೆ, ನೀವೇನು ಫಸ್ಟ್ ಸಂಕಲ್ಪ ಇಟ್ಕೋಬೇಡ್ರಿ, ಮೊದಲು ನೀವು ಧ್ಯಾನ ಮಾಡಿರಿ. ಧ್ಯಾನ ಮಾಡಿ ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಡ್ರಿ. ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಸುಧಾರಣೆ ಮಾಡಿಕೊಡ್ರಿ. ಮಾನಸಿಕ ನೋವಿನಿಂದ ಹೊರಗಡೆ ಬರ್ರಿ ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನನ್ನನ್ನು ನಾನು ಒಂದು ಕೆಳಮಟ್ಟದ ದೃಷ್ಟಿಯಿಂದ ನೋಡ್ಕೊತಿದ್ದೆ ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬಂದ ಮೇಲೆ ನನ್ನನ್ನು ನಾನು ಪ್ರೀತಿ ಮಾಡಲು ಪ್ರಾರಂಭ ಮಾಡಿದೆ. ನನ್ನನ್ನು ನಾನು ಆರಾಧನೆ ಮಾಡಕತ್ತೆ. ನನ್ನನ್ನು ನಾನು ಪೂಜಿಸಲು ಪ್ರಾರ್ಥನೆ ಮಾಡಿದೆ ಮಾಸ್ಟರ್ಸ್. ಯಾವಾಗ ನಾನು ಧ್ಯಾನಕ್ಕೆ ಬಂದ ಮೇಲೆ ಪಾಸಿಟಿವ್ ಥಿಂಕ್ ಮಾಡಕತ್ತೆ ಮಾಸ್ಟರ್ಸ್, ಬದಲಾದೆ. ಹಿಂಗೆ ನಾವು ಧ್ಯಾನ ಒಂದು ಪ್ರಚಾರವನ್ನು ಮಾಡ್ತೀವಿ ಮಾಸ್ಟರ್ಸ್. ಎಲ್ಲ ಕಡೆಗೂ ಧ್ಯಾನ ಪ್ರಚಾರಕ್ಕೆ ಹೋದಾಗ ಅಲ್ಲೇ ಮೊದಲು ಪಾಂಪ್ಲೆಂಟನ್ನು ಹಂಚ್ತೀವಿ. ಮೊದಲು ಒಂದು 4 ಜನವನ್ನು ಸೇರಿಸಿ ನಾವು ಒಂದು ದೇವಸ್ಥಾನ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಯಾವುದೇ ಮನೆ ಆಗಿರ್ಬೋದು ಮಾಸ್ಟರ್ಸ್, ನಾವಲ್ಲೇ ಒಂದು 4 ಜನವನ್ನು ಸೇರಿಸಿ ಧ್ಯಾನವನ್ನು ಮಾಡಿಸ್ತೀವಿ. ಆಮೇಲೆ 1-2 ದಿನ ಆದಮೇಲೆ ನಾವೆಲ್ಲರೂ ಮಾಸ್ಟರ್ ಸೇರಿಸಿ ಅಲ್ಲೆಲ್ಲ ಏರಿಯಾದೊಳಗೂ ಹೋಗಿ ಮನೆಗೆ ಹೋಗಿ ನಾವು ಪಾಂಪ್ಲೆಂಟನ್ನು ಹಂಚ್ತೀವಿ. ಪಾಂಪ್ಲೆಂಟನ್ನು ಹಂಚಿ ಒಂದು ಪ್ಲೇಸನ್ನು ನಿಗದಿಪಡಿಸ್ತೀವಿ. ಅಲ್ಲಿ ಧ್ಯಾನವನ್ನು ಪ್ರಾರಂಭ ಮಾಡಿಸ್ತೀವಿ ಮಾಸ್ಟರ್. ಇವಾಗ 22 ಕೇಂದ್ರಗಳು ಆಗ್ಯವು. ಭಾಳ ಖುಷಿ ಅನ್ನಿಸ್ತೈತಿ ಮಾಸ್ಟರ್ಸ್. ಇದಕ್ಕೆಲ್ಲ ಕಾರಣ ಪತ್ರಿಜಿ ಗುರುಗಳು, ಯೂನಿವರ್ಸು, ಬುದ್ಧ ಭಗವಾನರು, ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳ್ತೀನಿ ಮಾಸ್ಟರ್ಸ್. ಇದಕ್ಕೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ PMC ಕನ್ನಡ ಚಾನಲ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.